ॐ नमः सिद्धेभ्यः। ॐ नमः सिद्धेभ्यः। ॐ नमः सिद्धेभ्यः। नमो अरिहन्ताणं नमो सिद्धाणं नमो आयिर्याणं नमो वचायाणं नमो लोहे संवसाहूनम् येसो पञ्च नमो यारो सौवपावपनाशनो मङ्गलानं च सवेशे पडवं हवै मङ्गलम् पडवं हवै मङ्गलम्। पंचपरमेष्टि भगवान की जय हो। 24 तीर्थंकर भगवान की जय हो। संत शिरोमणि परम पूज्य आचार्य गुरु विद्यासागर मुनि महाराज की जय। परम पूज्य आचार्य गुरु समय सागर मुनि महाराज की जय। परम पूज्य निर्याप्त श्रवण मुनि श्री 108 नियम सागर मुनि महाराज की जय हो। परम पूज्य निर्यापक श्रवण मुनि श्री प्रशांत सागर जी मुनि महाराज की जय हो। समस्त आचार्य संघ की जय हो। ग्रंथದ ಮಂಗಲಾಚರಣೆ। चीलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। देवलो देवादिदेव भगवान श्री वर्धमान तीर्थंकर भगवान की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಎನ್ನುವ ಸ್ವಾಧ್ಯಾಯವನ್ನ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಭಾವಗಳನ್ನ ಕುರಿತು, ಅಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದೈಕ, ಪಾರಿಣಾಮಿಕ, ಹೀಗೆ 5 ಭಾವಗಳ 53 ಭೇದಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ನಾವು ಕೂಡ ಅದನ್ನ ಸ್ವಲ್ಪ ಸ್ವಲ್ಪ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಭಾವಗಳನ್ನ ಪರ್ಯಾಪ್ತಕಾವಸ್ಥೆಯಲ್ಲಿ, ಅಪರ್ಯಾಪ್ತಕಾವಸ್ಥೆಯಲ್ಲಿ ಅನ್ನುವಂಥ ಭೇದದೊಂದಿಗೆ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡಿರುವ ಜೀವಗಳಲ್ಲಿ ಯಾವ ಯಾವ ಗುಣಸ್ಥಾನಗಳಲ್ಲಿ ಮತ್ತು ಯಾವ ಯಾವ ಮಾರ್ಗಣ ಸ್ಥಾನಗಳಲ್ಲಿ ಎಷ್ಟೆಷ್ಟು ಭಾವಗಳು ಆಗಲು ಸಾಧ್ಯ ಅನ್ನುವಂಥದ್ದನ್ನ ಈಗಾಗಲೇ ತಿಳಿಯುವಂಥದ್ದು ಪ್ರಯತ್ನ ಆಗಿದೆ. ಇವಾಗ ಅಪರ್ಯಾಪ್ತಕಾವಸ್ಥೆಯಲ್ಲಿ, ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತಿರುವ ಕಾಲದಲ್ಲಿ ಏನೇನು ಭಾವಗಳು ಗುಣಸ್ಥಾನಗಳ ಸಹಿತವಾಗಿ ಮಾರ್ಗಣ ಸ್ಥಾನಗಳಲ್ಲಿಯೂ ಎಷ್ಟೆಷ್ಟು ಆಗಬಹುದು, ಇರಬಹುದು ಅನ್ನುವಂಥದ್ದು ಇಲ್ಲಿ ಚರ್ಚೆ ನಡೆದಿದೆ. ಅದರಲ್ಲಿಯೂ ಕೂಡ ಈಗ ಮಾರ್ಗಣದಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣವನ್ನ ನೋಡ್ತಾ ಇದ್ದೇವೆ. ಅಲ್ಲಿ ನಪುಂಸಕ ವೇದದ ಚರ್ಚೆ ನಡೆದಿದೆ. ಇನ್ನು ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ಭಾವ ನಪುಂಸಕ ವೇದದಲ್ಲಿ ಗುಣಸ್ಥಾನಗಳಲ್ಲಿ ಏನೇನಾಗಬಹುದು. ಪೇಜ್ ನಂಬರ್ 115. 4ನೇ ಗುಣಸ್ಥಾನ ಅವಿರತ ಸಮ್ಯಕ್ವ ಗುಣಸ್ಥಾನ. ಭಾವ ನಪುಂಸಕ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 1, ಕ್ಷಾಯೋಪಶಮಿಕ 12, ಔದಯಿಕ 10,
ಪಾರಿಣಾಮಿಕ 2 ಒಟ್ಟು 25 ಭಾವಗಳು. ಇದರ ವಿಶೇಷತೆ: ಭಾವನಪುಂಸಕ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯುಳ್ಳ ಅವಿರತ ಸಮ್ಯಕ್ತ ಗುಣಸ್ಥಾನವು ನರಕಗತಿಗೆ ಅಂದರೆ ಪ್ರಥಮ ಪೃಥ್ವಿಗೆ ಹೋಗುವ ಸಮಯದಲ್ಲಿ ಆಗುತ್ತದೆ. ಆದ್ದರಿಂದ ಒಂದು ಗತಿ ಒಂದು ಲೇಷ ಇರುತ್ತದೆ. ಪುಂಸಕ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಅವಿರತ ಸಮ್ಯಕ್ತ ಗುಣಸ್ಥಾನ ಇರುವಾಗ, ಅಂದ್ರೆ ಸಮ್ಯಕ್ ದೃಷ್ಟಿ ಜೀವ ಈಗಾಗಲೇ ಭಾವ ನಪುಂಸಕ ವೇದದೊಂದಿಗೆ ಎಲ್ಲಿ ಹೋಗುವ ತಯಾರಿ ನಡೆಸಿತ್ತು ಅಲ್ಲಿ ಜನ್ಮ ತಾಳ್ತಾ ಇದೆ. ಆ ಅವಸ್ಥೆಯಲ್ಲಿ ಜನ್ಮದ ಜೊತೆಗೆ ಭಾವ ನಪುಂಸಕ ವೇದದ ಜೊತೆಗೆ ಸಮ್ಯಕ್ ದರ್ಶನ ಸಹಿತವಾಗಿ ಇದೆ. ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಆ ಗುಣಸ್ಥಾನ ಆ ಸಂದರ್ಭದಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅಂತ ಹೇಳ್ತಾರೆ. ಔಪಶಮಿಕ ಭಾವಗಳು ಇರುವುದಿಲ್ಲ. ಯಾವುದೇ ಜೀವ ಭಾವ ನಪುಂಸಕ ವೇದದಲ್ಲಿ ಜನ್ಮ ತಾಳ್ತಾ ಇದೆ ಅಂತಂದ್ರೆ ಅಲ್ಲಿ ಯಾವುದೇ ಔಪಶಮಿಕ ಭಾವಗಳು ಇರುವುದಿಲ್ಲ. ಭಾವ ನಪುಂಸಕ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಸಮ್ಯಕ್ತ ಸಹಿತ ಇದೆ ಅಂತಂದ್ರೆ ಒಂದು ಕ್ಷಾಯಿಕ ಭಾವ ಇರಲು ಸಾಧ್ಯ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಭಾವ ನಪುಂಸಕ ವೇದದ ಜೊತೆಗೆ ನರಕದ ಪೃಥ್ವಿಯನ್ನ ಹೊಂದಬಹುದು. ಅದು ಕೂಡ ಮೊದಲನೇ ಪೃಥ್ವಿ ಅಂದ್ರೆ ಪ್ರಥಮ ನರಕವನ್ನ ಹೊಂದಬಹುದು. ಅಲ್ಲಿ ಜನ್ಮ ತಾಳುವಾಗ ಭಾವ ನಪುಂಸಕ ವೇದದ ಉದಯ ಇದೆ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಕ್ಷಾಯಿಕ ಸಮ್ಯಕ್ ದರ್ಶನ ಇರುತ್ತದೆ. ಹಾಗಾಗಿ ಕ್ಷಾಯಿಕ ಸಮ್ಯಕ್ತ ಭಾವ ಒಂದು, ಇದು ಭಾವ ನಪುಂಸಕ ವೇದ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರಲು ಸಾಧ್ಯ ಅಂತ ತಿಳ್ಕೊಬೇಕು. ಸಮ್ಯಕ್ ದರ್ಶನ ತಿಳಿತು. ಇನ್ ಯಾವ ಗತಿಗೂ ಇದು ಇರುವುದಿಲ್ಲ. ಅಂದ್ರೆ ಯಾವ ಗತಿಗಲ್ಲಿ ಸಮ್ಯಕ್ ದೃಷ್ಟಿ ಜೀವ ಸಮ್ಯಕ್ತ ಸಹಿತ ಹೋಗ್ತಿದೆ ಅಂತಂದ್ರೆ ಅಲ್ಲಿ ನಪುಂಸಕ ವೇದದ ಉದಯ ಇರೋದಿಲ್ಲ. ಇದು ಪಕ್ಕ. ನಿವೃತ್ತಿ ಅಪರ್ಯಾಪ್ತಕ ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವ ಕಾರ್ಯದಲ್ಲಿದೆ. ಇನ್ನೂ ಪರ್ಯಾಪ್ತಿಗಳು ಪೂರ್ಣ ಆಗಿಲ್ಲ, ಆದ್ರೆ ಆಗುವ ಗ್ಯಾರಂಟಿ ಇದೆ ಆ ಅವಸ್ಥೆ. ಅದು ಪರ್ಯಾಪ್ತಕನೇ ಜೀವ. ಪರ್ಯಾಪ್ತಕ ನಾಮಕರ್ಮದ್ದೇ ಉದಯ ಇರ್ತದೆ, ಆದ್ರೆ ಕಾರ್ಯ ಚಾಲ್ತಿ ಇರ್ತದೆ ಅಷ್ಟೇ. ಈಗ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಭಾವ ನಪುಂಸಕ ವೇದ ಅಂದ್ರೆ ನರಕಗತಿಗೆ ಹೋಗೋ ಸಮ್ಯಕ್ ದೃಷ್ಟಿಗಳು ಭಾವ ನಪುಂಸಕರೇ ಆಗಿರ್ತಾರೆ. ಹೌದು, ನರಕದಲ್ಲಿ ಹೋಗ್ಬೇಕು, ಇಲ್ಲಿ ಹೋಗುವಾಗ ಇರುವುದಲ್ಲ ಇದು. ಅಲ್ಲಿ ಜನ್ಮ ತಾಳ್ತಾ ಇದೆಯಲ್ಲ, ಅಲ್ಲಿ ಇರುವಂತದ್ದು. ಗತಿ ಆಲ್ರೆಡಿ ಪ್ರಾಪ್ತ ಆಗಿದೆ, ನರಕ ಗತಿ ಉದಯದಲ್ಲಿದೆ, ಪರ್ಯಾಪ್ತಿಗಳ ಕಾರ್ಯ ಚಾಲ್ತಿ ಇದೆ. ಅಂದ್ರೆ ಅದು ಜನ್ಮ ಆಗಿದೆ ಅಂತಾನೆ ಅರ್ಥ. ಆದ್ರೆ ಇನ್ನ ಕಾರ್ಯ ಪೂರ್ಣ ಆಗಿಲ್ಲ, ಅಂದ್ರೆ ಪರ್ಯಾಪ್ತಿಗಳು ಪೂರ್ಣ ಆಗಿಲ್ಲ ಅಷ್ಟೇ. ಆವಾಗ ನರಕದಲ್ಲಿ ಮಾತ್ರ ಈ ಅವಸ್ಥೆ ಇರಲಿಕ್ಕೆ ಸಾಧ್ಯ. ಸಮ್ಯಕ್ತ್ವದ ಜೊತೆಗೆ ಭಾವ ನಪುಂಸಕ ವೇದದ ಜೊತೆಗೆ ಇರ್ಬೇಕು ಅಂತಂದ್ರೆ, ಸಮ್ಯಕ್ತ್ವ ಭಾವ ನಪುಂಸಕ ವೇದದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಇರ್ಬೇಕು ಅಂದ್ರೆ ಅದು ನರಕಗತಿಯಲ್ಲಿ ಮಾತ್ರ. ಯಾಕೆಂದ್ರೆ ತಿರ್ಯಂಚ ಗತಿಗೆ ಹೋಗಿ ಹುಟ್ಟುವಾಗಲೂ ಅಲ್ಲಿ ಪುರುಷ ವೇದದಿಂದ ಹುಡ್ತದೆ. ಭೋಗ ಭೂಮಿಗೆ ಸಮ್ಯಕ್ ದೃಷ್ಟಿ ಜೀವ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ಪುರುಷ ವೇದದ್ದು ಉದಯ ಇರ್ತದೆ. ದೇವಗತಿಗೆ ಹೋಗ್ತಾ ಇದೆ ಅಂದ್ರೇನು ಕೂಡ ಪುರುಷ ವೇದದ್ದು ಉದಯ ಇರ್ತದೆ. ಮನುಷ್ಯನಾಗಿ ಹುಡ್ತಿದೆ ಅಂದ್ರೇನು ಪುರುಷ ವೇದದ ಉದಯ ಇರ್ತದೆ. ಇನ್ನು ನಪುಂಸಕ ವೇದದ ಉದಯ ಇದೆ ಅಂದ್ರೆ ಈಗಾಗಲೇ ನರಕಾಯು ಕಟ್ಟಿಕೊಂಡಂತ ಜೀವ ಆಮೇಲೆ ಸಮ್ಯಕ್ ದೃಷ್ಟಿ ಆಯಿತು. ಹಾಗಾಗಿ ನರಕಾಯು ಅಂತೂ ಬದಲಾಗುವುದಿಲ್ಲ. ಅದಕ್ಕಾಗಿ ನರಕದಲ್ಲಿ ಜನ್ಮ ಆಗುವುದಂತೂ ಪಕ್ಕ ಇದೆ. ಆವಾಗ ಅದಕ್ಕೆ ಪುರುಷ ವೇದ ಉದಯಕ್ಕೆ ಬರೋದಿಲ್ಲ. ಸಮ್ಯಕ್ ದರ್ಶನ ಇದೆ, ನನಗೆ ಪುರುಷ ವೇದ ಬೇಕು ಅಂದ್ರೆ ಅಲ್ಲೇನ್ ಚೇಂಜ್ ಆಗೋದಿಲ್ಲ ಅದು.
ಯಾಕೆಂದ್ರೆ ಆಯು ಚೇಂಜ್ ಆಗುದಿಲ್ಲಲ್ಲ, ಅದಕ್ಕೆ ಅಲ್ಲಿ ನರಕಾಯುವನ್ನ ಅನುಭವಿಸ್ಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಉದಯಕ್ಕೆ ಬರ್ತವೆ. ಇವಾಗ ಮನುಷ್ಯಗತಿಯಲ್ಲಿ ಸ್ತ್ರೀಯಾಗಿ ನರಕಗತಿ ಆಗಿರುತ್ತೆ, ಆಯು ಬಂದಾಗಿರುತ್ತೆ. ಆಮೇಲೆ ಸಂದರ್ಶನ ಆದ್ರೆ ನರಕಗತಿನಲ್ಲಿ ಯಾವ ಇದು ಬರುತ್ತೆ? ನಪುಂಸಕ ವೇದ ಯಾರು ಬೇಕಾದ್ರೂ ಇರ್ಲಿ, ಅಲ್ಲಿರೋದು ಒಂದೇ ಒಂದು ವೆರೈಟಿ. ನಾ ತೀರ್ಥಂಕರ್ ಪ್ರಕೃತಿ ಕಟ್ಕೊಂಡು ಹೋಗ್ತಿದೇನ್ರು, ನನಗೊಂದಿಷ್ಟು ಅವಕಾಶ ಬೇರೆ ಕೊಡ್ರಿ ಅಂದ್ರೆ ಅಲ್ಲಿ ಯಾರು ಕೇಳೋರಿಲ್ಲ. ಅದು ನಪುಂಸಕನೇ, ಅಲ್ಲಿ ನಪುಂಸಕನೇ ಇರು, ಎಲ್ಲ ನಪುಂಸಕ. ಮೊದಲನೇ ನರಕದಿಂದ 7ನೇ ನರಕ ತನಕ ಇರೋದು ಒಂದೇ ವೇದ, ನಪುಂಸಕ ವೇದ. ಸರಿ ಬಾಜಿ. ದೇವಗತಿಯಲ್ಲಾದ್ರೆ ಚೇಂಜ್ ಆಗುತ್ತೆ. ದೇವಗತಿಯಲ್ಲಿ ಸಮ್ಯಕ್ ದರ್ಶನದ ಜೊತೆಗೆ ಹೋಗ್ತಿದ್ದೀರಿ ಅಂದ್ರೆ ಪುರುಷ ವೇದ. ಮೊದಲೇ ದೇವಗತಿ ಆಗಿರುತ್ತೆ, ಸ್ತ್ರೀ ಆಗಿರುತ್ತೆ, ಆಮೇಲೆ ಸಮ್ಯಕ್ ದರ್ಶನ ಆದ್ರೆ ಪುರುಷಗತಿನಿ ಬರುತ್ತೆ. ಆತ ತಿರಿಯಂಚೆ ಇದ್ರು ಮೊದ್ಲು ದೇವಗತಿ ಆಗಿ ಇದಾದ್ರೆ ಆಮೇಲೆ ದೇವಗತಿನಲ್ಲಿ ಪುರುಷ ಪರ್ಯಾಯನೇ ಬರುತ್ತೆ. ಸ್ತ್ರೀ ಆಗಿದ್ರು ಅಷ್ಟೇ, ತಿರಿಯಂಚ ಆಗಿದ್ರು ಅಷ್ಟೇ. ಸರಿ ಬಾಯ್. ನರಕಕ್ಕೆ ಹೋಗೋ ಜೀವ ಮರಣ ಹೊಂದಿದಾಗ ಯಾವ ಲೇಷ ಇರುತ್ತೆ ಬಯ್ಯೋಜಿ? ಹಂಗಂದ್ರೆ ನರಕ ಭಾವಲು ನಪುಂಸಕ ಲೇಷನೇ ಇರುತ್ತೆ, ನಪುಂಸಕ ವೇದನೆ ಇರುತ್ತೆ. ಅಂದ್ರೆ ನರಕಕ್ಕೆ ಹೋಗುವಾಗ ಸಮ್ಯಕ್ ದೃಷ್ಟಿ ಜೀವ ಯಾವ ವೇದವನ್ನ ಹೊಂದಿರುತ್ತೆ? ವೇದ ನಪುಂಸಕ ವೇದ ಇಲ್ಲಿ ಏನು ಇರುವ ಅವಶ್ಯಕತೆ ಇಲ್ಲ. ಆದ್ರೆ ಮರಣ ಹೊಂದುವಾಗ ಸಮ್ಯಕ್ ದರ್ಶನ ಜೊತೆಗೆ ಭಾವ ನಪುಂಸಕ ವೇದವೇ ಇರ್ಬೇಕಂತೇನಿಲ್ಲ. ಆದ್ರೆ ಅಲ್ಲಿ ಯಾವ್ದು ಆಯು ಪ್ರಾಪ್ತ ಆಗಿದೆ ಆ ಆಯುವಿನ ಪರ್ಯಾಪ್ತಿಗಳು ಪೂರ್ಣ ಮಾಡ್ಕೊಳ್ಳುವಾಗ, ಅಂದ್ರೆ ಅಲ್ಲಿ ಯಾವ್ದು ಗತಿ ಉದಯಕ್ಕಿದೆಯಲ್ಲ ಅದರ ಮೇಲಿಂದ ಅದು ವೇದ ಬರ್ತದೆ. ವೇದ ಇರ್ತದೆ, ಉದಯದಲ್ಲಿ ಇರ್ತದೆ, ಉದಯದಲ್ಲಿರುವಂತದ್ದು. ಈಗ ಶಲಾಕ ಪುರುಷರದ್ದು ನೋಡ್ರಿ. ಶಲಾಕ ಪುರುಷರು ಯಾವ ವೇದದಿಂದ ಇರ್ತಾರೆ? ನಾರಾಯಣ ಪ್ರತಿ ನಾರಾಯಣ ಪುರುಷ ವೇದನೆ ಇರುತ್ತಲ್ಲ. ಪುರುಷ ವೇದ ಇದೆ ಅಂತಂದ್ರೆ ಇಲ್ಲಿ ಎಲ್ಲಿ ತನಕ ಅವರು ಇಲ್ಲಿ ಇದ್ದಾರೆ ಅಲ್ಲಿ ತನಕ ಪುರುಷ ವೇದದೊಂದಿಗೆನೆ ಅವ್ರದ್ದು ಜೀವನ ಇರ್ತದೆ. ಆದ್ರೆ ನರಕಕ್ಕೆ ಹೋಗುದು ಕಡ್ಡಾಯ ಇದೆ, ಪಕ್ಕ ಅಂತಹ ಕಾರ್ಯಗಳನ್ನೇ ಅವ್ರು ಮಾಡೋದು. ನರಕಾಯು ಅಂತೂ ಕಟ್ಕೋತಾರೆ. ಅಲ್ಲಿ ಏನ್ ಜನ್ಮ ತಾಳ್ತಿದಾರಲ್ಲ ಆವಾಗ ನಪುಂಸಕ ವೇದವೇ ಇರ್ತದೆ. ನೋಡ್ರಿ, ಇದಾಗುತ್ತೆ ಅಲ್ವಾ? ಪುರುಷ ವೇದ ಬದಲಾಗಿ ನಪುಂಸಕ ವೇದ ಶುರುವಾಗ್ಬಿಡುತ್ತೆ. ಈ ವೇದ ಇದು ಎಲ್ಲ ಈ ಗತಿಗೂ ಆಯುವಿಗೂ ಗತಿಗೂ ವೇದಕ್ಕೂ ಒಂದು ಸಂಬಂಧ ಇದೆ. ನಾವು ಯಾವ ಆಯುವಿನ ಜೊತೆಗೆ ಹೋಗ್ತಾ ಇದ್ದೇವೆ ಅದರ ಮೇಲೆ ನಮಗೆ ಯಾವ್ದು ವೇದ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ನರಕದಲ್ಲಿ ನರಕಾಯುವಿನ ಜೊತೆಗೆ ಇದ್ದೇವೆ ಅಂತಂದ್ರೆ ನಿಯಮದಿಂದ ನಪುಂಸಕ ವೇದ, ಅಲ್ಲಿ ಏನೋ ಆಪ್ಷನ್ ಇಲ್ಲ. ದೇವಗತಿಗೆ ಇದ್ದೇವೆ, ದೇವಾಯುವಿನ ಉದಯ ಇದೆ ಅಂತಂದ್ರೆ ಅಲ್ಲಿ ನಪುಂಸಕಕ್ಕೆ ಆಪ್ಷನ್ ಇಲ್ಲ. ಅಂದ್ರೆ ತ್ರಿವೇದ ಇದೆ, ಪುರುಷ ವೇದ ಎರಡೇ ಇರೋದು, ಅಲ್ಲಿ ನಪುಂಸಕ ವೇದ ಬರೋದಿಲ್ಲ. ಇನ್ ಮನುಷ್ಯ ತಿರಿಯಂಚೆ ಇದ್ದೇವೆ ಅಂದ್ರೆ ಇಲ್ಲಿ 3 ಆಪ್ಷನ್ ಇದೆ, ಯಾವ್ದು ಬೇಕದನ್ನ ಚಾಯ್ಸ್ ಮಾಡ್ಕೋಬಹುದು. ತಿಳಿದ್ರಿ? ಸಮ್ಯಕ್ವ ದ್ವಿತೀಯೋಪಶಮ ಸಮ್ಯಕ್ತ್ವ ಇದ್ದಾಗ ಕ್ಯಾರಿ ಆನ್ ಆಗುತ್ತೆ ಅಂತ ಅಂತಲ್ಲ, ಆತರ ಇಡ್ಲಿ ಏನಾದ್ರೂ ವೇದದ್ದು ಆಗುತ್ತಾ? ಕ್ಯಾರಿ ನಾವು ತಗೊಂಡು ಹೋದ್ರೆ ಅಂದ್ರೆ ಏನು, ಇಲ್ಲಿ ಯಾವುದು ಫಾರ್ಮುಲಾ ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದ ರೀತಿ ಅದು ಆಗುತ್ತೆ. ನಿಯಮ ಏನಿಲ್ಲ, ನಿಯಮ ಕ್ಯಾರಿ ಫಾರ್ವರ್ಡ್ ನಿಯಮ ಇಲ್ಲಿ ಬರೋದಿಲ್ಲ. ಸಮ್ಯಕ್ತ್ವದ ಜೊತೆಗೆ ಹೋಗ್ತಿದೆ ಅಂದ್ರೆ ಅಲ್ಲಿ ಕ್ಯಾರಿ ಫಾರ್ವರ್ಡ್ ನಿಯಮ ಬರ್ತದೆ. ಸಮ್ಯಕ್ತ್ವದ ಜೊತೆಗೆ 3 ಗತಿಗಳಲ್ಲಿ ಹೋಗ್ತಿದ್ದೇವೆ, ನರಕ ಗತಿ ಬಿಟ್ಟು ಅಂದ್ರೆ ಪುರುಷ ವೇದ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನರಕಕ್ಕೆ ಹೋಗ್ತಿದ್ದೇವೆ ಅಂದ್ರೆ ನಪುಂಸಕ ವೇದದ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಮತ್ತೆ ಈ 3 ವೇದಗಳು ನಮ್ಮಲ್ಲಿ ಇದಾವೆ, ಸತ್ವದಲ್ಲಿ ಎಲ್ಲರಲ್ಲೂ ಇದಾವೆ. ಆದ್ರೆ ಉದಯಕ್ಕೆ ಬರೋದು ಇಂಪಾರ್ಟೆಂಟ್ ಇದೆ. ಉದಯಕ್ಕೆ ಯಾವಾಗ ಬರ್ತದೆ? ಯಾವುದರ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಅಂತೇವಲ್ಲ, ನಮ್ಮ ಕರ್ಮಗಳ ಭಾವಗಳ ಏನ್ ಕೆಮಿಕಲ್ ರಿಯಾಕ್ಷನ್ ಇದೆ ಅದರ ಪ್ರಕಾರ ನಮ್ದು ಯಾವುದು ಕಲರ್ ಬರ್ತದೆ ಅಂಥದ್ದು ಅಲ್ಲಿ
ಭಾವ ಕೆಲಸಕ್ಕೆ ತಯಾರಾಗ್ತದೆ. ಯಾಕೆಂದ್ರೆ ಪ್ರತಿ ಸಮಯದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ಕರ್ಮಗಳನ್ನ ಕಟ್ಕೋತಾ ಇದ್ದೇವೆ. ಯಾವ್ದಾದ್ರೂ ಒಂದು ಸಮಯನೂ ಗ್ಯಾಪ್ ಇಲ್ಲ. ಆಯು ಕರ್ಮ ಮಾತ್ರ ಒಂದು ಜೀವಿತ ಕಾಲದಲ್ಲಿ ಒಮ್ಮೆ ಬಂದ ಆಗ್ತದೆ. ಉಳಿದ 7 ಕರ್ಮಗಳು ನಿರಂತರವಾಗಿ ಕಟ್ತಾ ಇದೆ, ಒಂದು ಸಮಯನೂ ಗ್ಯಾಪ್ ಇಲ್ಲ. 7 ಕರ್ಮಗಳು ಒಂದು ಸಮಯದಲ್ಲಿ ಬಂದ ಆಗ್ತಿದೆ ಅಂತಂದ್ರೆ ನಾವು ಮಾಡುವ ಪ್ರತಿ ಭಾವಕ್ಕೂ 7 ಕರ್ಮಗಳು ಬರ್ತಾ ಇವೆ ಅಂತಾನೆ ಅರ್ಥ ಆಯ್ತಲ್ಲ. ನಾವು ಮಾಡುವ ಪ್ರತಿ ಒಂದು ಭಾವಕ್ಕೂ 7 ಕರ್ಮಗಳು ಬರ್ತಾ ಇವೆ ಅಂದ್ರೆ ಇಂತಹ ಭಾವಕ್ಕೆ ಇಂತಹ ಕರ್ಮ ಅಂತ ಅದು ಸ್ಪೆಷಲೈಸೇಷನ್ ಅದು ಹೇಳುವ ಮಾತಿಗಿರ್ತದೆ. ಆದ್ರೆ ಬರ್ತಾ ಇರೋದು 7 ಕರ್ಮನೇ. ಪ್ರತಿ ಸಮಯದಲ್ಲಿ 7 ಕರ್ಮ ಬಂದ್ ಆಗ್ತಿದೆ ಅಂದ್ರೆ ಒಂದು ಭಾವ ನಮ್ಮಲ್ಲಿ ಬರ್ತಿದೆ ಅಂದ್ರೆ ಅದಕ್ಕೆ ಅನ್ವರ್ತಿಯಾದಂತಹ ಎಲ್ಲಾ ಕರ್ಮಗಳು ಬಂದ್ ಆಗ್ತಾ ಇವೆ. 7 ಕರ್ಮಗಳು ಬಂದ್ ಆಗ್ತಾ ಇದೆ. ಈ 7ರ ಎವರೇಜ್ ಒಮ್ಮೆ ಜೀವನದಲ್ಲಿ ಆಯು ಕರ್ಮದ ಎವರೇಜ್ ಆಗಿ ಬದಲಾಗ್ತದೆ. ಅಂದ್ರೆ ಪರಿವರ್ತನೆ ಅನ್ರಿ, ಅದರಿಂದ ಸೋರ್ಸ್ ಅನ್ರಿ, ಏನಾದ್ರೂ ಅನ್ಕೊಳ್ಳಿ. ಹಾಗಾಗಿ ನಾವ್ ಯಾವುದೇ ಕೆಲಸ ಮಾಡಿ ಅದರಿಂದ 7 ಕರ್ಮ ಬರ್ತಾ ಇದೆ ಅಂದ್ರೆ ಆ ಒಂದು ಕಾರ್ಯ ಒಂದು ಭಾವದ ಜೊತೆಗೆ ಎಲ್ಲಾ ಪ್ಲಸ್ ಮೈನಸ್ಗಳು, ನನ್ಗಾದು ವಿಚಾರನೇ ಇರ್ಲಿಲ್ಲ, ನಂಗ್ ವಿಚಾರ ಮಾಡಿದ್ದಿಲ್ಲ ಅಂತೇವೆ ನಾವ್ ಅಂದ್ರೂ ಅದು ಏನ್ ನಮ್ದು ಕಾರ್ಯ ವಿಚಾರದಲ್ಲಿಯೂ ವಚನದಲ್ಲಿ ಕಾಯದಲ್ಲಿ ಕಾರ್ಯ ನಡೆದಿದೆ. ಅದರಿಂದ ಈ ಕಾರ್ಯದಿಂದ ಇದು ಭಾವ ಆಗ್ಬಹುದು, ಇದಾಗ್ಬಹುದು, ಒಂದಕ್ಕಿನ್ನೊಂದಕ್ಕೆ ಸೂಚನೆಗಳು ಇದ್ದೇ ಇರ್ತವೆ. ಒಂದು ಉದಾಹರಣೆ ತಗೊಳ್ಳಿ. ಈಗ ನಾನು ಮಂದಿರಕ್ಕೆ ಹೋಗುವೆನು ಅಂತ ಭಾವ ಬಂತು ಅಂತ ತಿಳ್ಕೊರಿ. ಜಿನ ಮಂದಿರಕ್ಕೆ ಹೋಗುವನು, ಜಿನೇಂದ್ರರ ವಂದನಾ ಪೂಜೆಯನ್ನು ಮಾಡಿ ಬರುವೆನು, ಈ ಭಾವ ಬಂತು. ಇದಕ್ಕೂ 7 ಕರ್ಮಗಳು ಬರ್ತಾ ಇವೆ. ಹೆಂಗ್ ಬರ್ತಾ ಇವೆ ಇದನ್ನ ಯಾರು ಜಸ್ಟಿಫೈ ಮಾಡ್ತೀರಿ? ಎಲ್ಲ 7 ಶುಭ ರೂಪವಾಗಿ ಕಟ್ತಾ ಇರುತ್ತೆ ಅಂತ ನಮ್ಮ ಹೆಜ್ಜೆ. ಇದೊಂದು ಭಾವ ಇದೆ. ಭಾವದಲ್ಲಿ ನಮ್ಗೆ ಏನಿದೆ, ನಾನು ಈಗ ಜಿನೇಂದ್ರ ಭಗವಾನರ ಜಿನಾಲಯಕ್ಕೆ ಹೋಗಿ ದರ್ಶನ ಮಾಡಿ ವಂದನ ಮಾಡಿ ಪೂಜೆ ಮಾಡಿ ಬರುವೆನು, ಇಷ್ಟು ಭಾವ ಬಂದಿದೆ ನನಗೆ. 7 ಕರ್ಮನ ಬರ್ತಾ ಇದೆ. 7 ಕರ್ಮ ಯಾವ್ಯಾವು? ಜ್ಞಾನವರ್ಣ, ದರ್ಶನ, ನಾಮ, ಗೋತ್ರ, ಆಯು ಒಂದು ಬಿಟ್ಟು 7 ಬರ್ತಾ ಇದೆ. ಆಯು ಒಂದು ಬಿಟ್ಟು 7 ಕರ್ಮ. ಮೋಹನಿ ಏನು ಬರ್ತಾ ಇದೆ ಅಂದ್ರೆ ಎಂಥ ಮೋಹನೀಯ ಕಟ್ತಿದೆ? ಚಾರಿತ್ರ, ವೇದನೀಯ ಕರ್ಮ ಅಲ್ಲ ಮೋಹನೀಯ, ದರ್ಶನ ಮೋಹನೀಯ. ಮೋಹನೀಯದಲ್ಲಿ 2 ಭೇದ ಮಾಡಿ ಅಂದ್ರೆ ಸಾಧಾರಣ ರೂಪದಿಂದ ಚಾರಿತ್ರ ಮೋಹದಲ್ಲಿ ರಾಗ ದ್ವೇಷ 2 ಮುಖ್ಯ ಕೆಟಗರಿ ಬರ್ತವೆ. ಇಲ್ಲಿ ನಮಗೆ ರಾಗ ಆಗಿದೆ. ಯಾರ ಮೇಲೆ ರಾಗ ಆಗಿದೆ? ರಾಗ ಅಂತ ಹೇಳಿದ್ದಾರೆ ಪ್ರಶಸ್ತ ರಾಗದಿಂದ ಶುಭ ಕರ್ಮದ ಬಂದಾಗ್ತಿದೆ. ಮೋಹನಿ ಕರ್ಮದ ಕಾರಣದಿಂದ ಮೋಹನಿ ಕರ್ಮ ಬಂದಾದ್ರೂ ನಮ್ಮನ್ನ ಪ್ರಶಸ್ತ ರಾಗ ರೂಪದಿಂದ ಅದು ಕೆಲಸ ಮಾಡ್ತಿದೆ. ಆಮೇಲೆ ಜ್ಞಾನಾವರಣ ಕರ್ಮ, ಜ್ಞಾನಾವರಣ ಅದೇ ಕಾರ್ಯದಿಂದ ಜ್ಞಾನಾವರಣ ಎಂಥದ್ದು ಆಗಿರ್ತದೆ? ಶುಭನೇ ಆಗಿರುತ್ತೆ. ಜ್ಞಾನಾವರದಲ್ಲಿ ಶುಭ ಕೇಳು. ಅನುರಾಗ ಯಾರ ಮೇಲಾಯ್ತು? ಭಗವಾನರ ಮೇಲೆ ಆಯ್ತು. ಆ ಪ್ರಶಸ್ತ ರಾಗದಿಂದ ಜ್ಞಾನಾವರಣ ಮಂದವಾಗಿ ಬಂದಾಗ್ತದೆ, ತೀವ್ರ ರೂಪದಿಂದ ಕಟ್ಟೋದಿಲ್ಲ. ಅದೇ ಅಲ್ಲಿ ಲಾಭ. ಈ ಪಾಪ ಕರ್ಮಗಳಿದಾವಲ್ಲ, ಇವು ಮಂದ ಆಗೋದೇ ಲಾಭ. ಅಲ್ಲಿ ಶುಭಾಶುಭ ಭೇದ ಇಲ್ಲ. ಈ ಪಾಪ ಕರ್ಮ ಘಾತಿ ಕರ್ಮಗಳಲ್ಲಿ ಶುಭಾಶುಭ ಅಂತ ಭೇದ ಇಲ್ಲ. ಅವು ಮಂದವಾಗಿ ಬಂದಾಗೋದೇನೆ ಲಾಭ, ಒಳ್ಳೆಯದು. ತೀವ್ರವಾಗೋದೇನೆ ದುಃಖದಾಯಕ. ಈ ಮೋಹನಿಯನ್ನು ಬಂದಾಗ್ತಿದೆ, ಅತ್ಯಂತ ಮಂದವ ರೂಪದಿಂದ ಬಂದಾಗ್ತದೆ. ಪ್ರಶಸ್ತರಾಗದ ಕಾರಣದಿಂದ ಮಂದವಾಗಿದೆ. ಜ್ಞಾನಾವರಣ ಕೂಡ ಬುದ್ಧಿಯಲ್ಲಿ ಒಳ್ಳೆಯ ವಿಚಾರ ಬಂತಲ್ಲ, ಜ್ಞಾನದ ಉಪಯೋಗ ಒಳ್ಳೆಯ ಕಾರ್ಯದಲ್ಲಿ ವಿಚಾರ ಮಾಡಿತು, ಅದಕ್ಕೆ ಜ್ಞಾನಾವರಣ ಮಂದವಾಗಿ ಬಂದಾಗ್ತಿದೆ, ಮಂದಿದೆ.
ಆಮೇಲೆ ದರ್ಶನಾವರಣೆಯ ನೋಡುವ ಇಚ್ಛೆ ಯಾರನ್ನ ನೋಡುವ ಇಚ್ಛೆವಾಗಿದೆ, ಅದರಿಂದ ದರ್ಶನಾವರಣೆ ವೆರೈಟಿ ಬರ್ತದೆ. ಅಲ್ಲಿ ಅದು ಕೂಡ ತೀವ್ರತೆಯನ್ನ ಕಡಿಮೆ ಮಾಡ್ಕೋತದೆ. ಅಂತರಾಯ ಮಂದನೇ ಆಗ್ಲಿ ಯಾಕಾಗ್ಬೇಕು? ಶುಭ ಇದು ಮಾಡ್ತಾ ಇರುವಾಗ ಒಟ್ನಲ್ಲಿ ಅದನ್ನ ಒಂದು ನೆಗೆಟಿವ್ ಪಾಯಿಂಟ್ ತಾನೆ ಮಂದದಲ್ಲಿ ಆಗ್ತಾ ಇದೆ ಅಂದ್ರು, 0 ಏನಾಗ್ಲಿಲ್ವಲ್ಲ. ಆದಿ ಕರ್ಮಗಳು ಇದರಲ್ಲಿ ಶುಭ ಅಶುಭ ಭೇದ ಇಲ್ಲ. ಏನಾದ್ರಿಂದ ಲಾಭ ಆಗುತ್ತಾ ಇದೆ ಅಂದ್ರೆ ಅವು ಮಂದವಾಗಿ ಉದಯಕ್ಕಿರುವಾಗ್ಲೇನೆ ಅದು ಲಾಭ. ಅದೇನೇ ಕ್ಷಯೋಪಶಮ ಅಂತ ಹೇಳಿದ್ದಾರೆ. ಜ್ಞಾನಾವರಣದ ಕ್ಷಯೋಪಶಮ ಅಂದ್ರೆ ಏನು? ಅದು ಉದಯದಿಂದ ಸ್ವಲ್ಪ ಸರಿದಿದೆ, ಕಡಿಮೆ ಪ್ರಮಾಣದಲ್ಲಿ ಉದಯಕ್ಕಿದೆ, ಅದೇ ನಾವು ಬಹಳ ಬುದ್ಧಿವಂತರು ಅಂತ ಅನ್ಸ್ಕೋತೇವೆ. 0 ಆಗೋದಿಲ್ಲ. 0 ಆದ್ರೆ ಕೇವಲ ಜ್ಞಾನಿ ಆದ್ರಿ. 2 ಆಪ್ಷನ್ ಅಲ್ಲಿ ಈ ಘಾತಿ ಕರ್ಮಗಳಲ್ಲಿ ಜ್ಞಾನಾವರಣದಲ್ಲಿ ಇರೋದು 2 ಆಪ್ಷನ್. ಒಂದು ಕರ್ಮದ ನಾಶ ಆಗ್ಬೇಕು, ಇಲ್ಲ ಕ್ಷಯೋಪಶಮ ಆಗ್ಬೇಕು. ಸುಮ್ನೆ ಒಂದಷ್ಟು ಸೈಲೆಂಟ್ ಆಗ್ರಿ ಅಂದ್ರೆ ಆಗೋದಿಲ್ಲ. ಅವರು ಮೋನಿ ಕರ್ಮ ಹೆಂಗ ಅಂತರ್ಮೂರ್ತ ಸೈಲೆಂಟ್ ಆಗತ್ತಲ್ಲ, ಹಂಗಾಗಂಗಿಲ್ಲ. ಅಲ್ಲ, ಮೋನಿ ಕರ್ಮದಲ್ಲಿ ಪ್ರಶಸ್ತರಾಗ ಅಂತೀವಿ, ಇಲ್ಲಿ ಆ ರೀತಿ ಪ್ರಶಸ್ತ ಎಲ್ಲ ಬರೀ ಮಂದ ಆಗುತ್ತೆ ಅಂದ್ರೆ ಮಂದ ಆದ್ರೂ ಏನು ತೀವ್ರತೆಯಲ್ಲಿ ಸ್ವಲ್ಪ ಕಡಿಮೆ ಅಂತ ಆಗ್ತದೆ ಅಷ್ಟೇ. 0 ಆಗ್ಲಿಲ್ಲ ಅಂತ ನನ್ನ ಪ್ರಶ್ನೆ ಬಂದಿದೆ. ಅಲ್ಲಿ ಕೂಡ ಮೋಹನೀಯ ಕರ್ಮ ಏನು 0 ಆಗಿಲ್ಲ. ಪ್ರಶಸ್ತ ರಾಗನೇ ಅದು ಪ್ರಶಸ್ತ ಯೋಗ್ಯವಾದದ್ದಿದೆ. ನಮ್ ಗುರಿ ಸಾಧಿಸ್ಲಿಕ್ಕೆ ಒಂದಿಷ್ಟು ಅನುಕೂಲತೆ ಇದೆ, ಆದ್ರೆ ಅದು ಮೋಹನ ಇದೆ. ನಮಗೆ ಅನುಕೂಲಕರವಾದಂತದ್ದಿದೆ, ಸಂಸಾರದಲ್ಲಿ ನಮಗೆ ಅನುಕೂಲಕರವಾದದ್ದಿದೆ, ಅದಕ್ಕಾಗಿ ಅದು ಪ್ರಶಸ್ತ ಅಂತ ಕರೆಸ್ಬೋದು. ಅರ್ಹಂತರಿಗೂ ಇರುತ್ತಲ್ವ ಹೇಗೆ ಪ್ರಶಸ್ತಿ ರಾಗ ಅನ್ನೋದು? ಇಲ್ಲ, ಮೋಹನೀಯ ಕರ್ಮ ಇದ್ದವರಲ್ಲಿ ಮಾತ್ರ ಇರ್ತದೆ. ವಿಹಾರ ಹೊರಟು ಧರ್ಮ ಪ್ರಭಾವನೆ ಮಾಡ್ತಾರಲ್ಲ, ಅದು ಪ್ರಶಸ್ತಿ ರಾಗ ಬರೋದಿಲ್ವಾ? ಅಲ್ಲ, ಮೋಹನೀಯ ಕರ್ಮ ಯಾರಲ್ಲಿದೆ ಅವರಲ್ಲಿ ಮಾತ್ರ ಪ್ರಶಸ್ತ ರಾಗ. ಅಪ್ರಶಸ್ತನೂ ಪ್ರಶಸ್ತನೂ ಎಲ್ಲಿ ರಾಗ ಇದೆ ಅಲ್ಲಿ ಮಾತ್ರ. ಅವರು ವೀತ ರಾಗ ಇದ್ದಾರೆ ಅಂದ್ರೆ ಪ್ರಶಸ್ತ ರಾಗ ಎಲ್ಲಿಂದ ಬರ್ತದೆ? ಮತ್ತೆ ಅವ್ರದ್ದು ಅವಾಗ ಏನು ಭಾವನೆಯಲ್ಲಿ ವಿಹಾರ ಮಾಡಿದ್ರು? ಯಾವ ದಿಕ್ಕಿನಲ್ಲಿ ಪುಣ್ಯದ ಕರ್ಮ ಉದಯಕ್ಕಿದೆ ಆ ದಿಕ್ಕಿನಲ್ಲಿ ಅವರ ಗಮನ ಆಗ್ತದೆ ತನ್ನಿಂತಾನೆ ಸಹಜ ರೂಪದಿಂದ. ಮೋಡದ ಗಮನ ಹೇಗಾಗ್ತದೆ? ಮಳೆ ಯಾವ ಕಡೆ ಬೀಳ್ತದೆ? ಮೋಡಕ್ಕೆ ಮಳೆಗೆ ಏನಾದ್ರೂ ಇಚ್ಛೆ ಇದೇನು, ನಾನು ಇವರ ಮೇಲೆ ಮಾತ್ರ ಬೀಳ್ಬೇಕು ಅಂತೇಳಿ? ಹಾಗೇನೆ ಹೇಳಿದಾರಲ್ಲ, ಧ್ವನನ್ ಶಿಲ್ಪಿ ಕರಸ್ಪರ್ಶಾನ್ ಮುರಜಃ ಕಿಮಪೇಕ್ಷತೆ. ಮೃದಂಗ ಬಾರಿಸುವವನ ಕೈಯ ಹೊಡೆತಕ್ಕೆ ಧ್ವನಿ ಮಾಡುವುದು ಕೆಲಸ. ಅದಕ್ಕೆ ಇಚ್ಛೆ ಇಲ್ಲ ನಾನು ಧ್ವನಿ ಮಾಡಬೇಕು ಅಂತ. ಮೃದಂಗಕ್ಕೆ ಧ್ವನಿ ಮಾಡುವ ಇಚ್ಛೆ ಇದೇನು? ಅಂದ್ರೆ ನಾವು ಅರ್ಹಂತರು ಈಗ ಧರ್ಮ ಪ್ರಭಾವನೆ ಮಾಡ್ತಾ ಇದ್ರೆ ಲೋಕ ಕಲ್ಯಾಣ ಆಗ್ತಾ ಇದೆ ಅಂತ ಭಾವನೆ ಮಾಡೋದು ತಪ್ಪಾಗುತ್ತೆ ಹಾಗಾದ್ರೆ? ಅರಿಹಂತರ ಲೋಕ ಕಲ್ಯಾಣ ಭಾವನೆ ಮಾಡ್ತಾ ಇಲ್ಲ, ಅವರು ಆಲ್ರೆಡಿ ಮಾಡಿ ಅದ್ರದ್ದು ರಿಸಲ್ಟ್ ಬಂದಾಗಿದೆ. ಯಾವಾಗ ಅವ್ರು ತೀರ್ಥಂಕರ ಪ್ರಕೃತಿಯನ್ನ ಕಟ್ಕೊಂಡ್ರಲ್ಲ ಆವಾಗಲೇ ಲೋಕ ಕಲ್ಯಾಣ ಭಾವನೆ 100% ಆಗಿದೆ. ಅರಿಹಂತರಾದ ಮೇಲೆ ಅವರು ಸಹಜವಾಗಿದ್ದಾರೆ, ಮೋಡದಂತಿದ್ದಾರೆ, ಮೃದಂಗದಂತಿದ್ದಾರೆ. ನಾವು ಬಾರಿಸುವದಂತೆ ಅಲ್ಲಿ ಧ್ವನಿ ಬರ್ತದೆ. ಅಂದ್ರೆ ಪುಣ್ಯದ ಉದಯದ ಯಾವ ಜೀವಗಳಿದಾವೆ, ಯಾರ ಪುಣ್ಯದ ಉದಯ ಸಾತಿಶಯದ ಉದಯ ಅತ್ಯಂತ ಉತ್ಕೃಷ್ಟ ರೂಪದಿಂದ ಬಂದಿದೆ ಆ ಕಡೆಗೆ ಅವ್ರದ್ದು ವಿಹಾರ ಆಗ್ತದೆ, ವಿಹಾರ ಆಗ್ತದೆ. ಸರಿ. ಒಮ್ಮೆ ಇಂಥದ್ದೇ ಪ್ರಶ್ನೆಯನ್ನ ಆಚಾರ್ಯ ಮಹಾರಾಜರಿಗೆ ಕೇಳಿದ್ರು. ಏನ್ ಪ್ರಶ್ನೆ? ನೀವು ಒಮ್ಮೊಮ್ಮೆ ದೀಕ್ಷೆಯನ್ನ ಕೊಡ್ತೀರಿ, ಈಗ ತಾನೇ 6 ತಿಂಗಳು 1 ವರ್ಷ ಬಂದಂತ ಬ್ರಹ್ಮಚಾರಿಗಳಿಗೆ ದೀಕ್ಷೆ ಕೊಡ್ತೀರಿ. ನಾವು 30 ವರ್ಷ 40 ವರ್ಷದಿಂದ ಸಂಘದಲ್ಲಿದ್ದೇವೆ, ನಮ್ ಕಡೆ ಯಾಕೆ ನೋಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅವ್ರು ಹೇಳಿದ್ರು ಆಚಾರ್ಯ ಮಹಾರಾಜರು, ಇದ್ರಲ್ಲಿ ನಮ್ಮದೇನು ಹಸ್ತಕ್ಷೇಪ ಇಲ್ಲ. ಯಾರನ್ನ ನೋಡಿದಾಗ ತಂತಾನೆ ಭಾವ ಬರ್ತದೆ, ಅದು ಅವರ ಪುಣ್ಯ ಕರ್ಮವೇ ನಮ್ಮಲ್ಲಿ ಭಾವ ಉತ್ಪತ್ತಿಗೆ ಕಾರಣ ಆಗ್ತದೆ. ಇವ್ರಿಗೆ ದೀಕ್ಷೆ ಕೊಡ್ಬೇಕು ಅಂತ ಹೇಳಿ ಅದು ಆಟೋಮೆಟಿಕಲಿ ಆಗ್ತದೆ. ನಾವು ಇವ್ರು 6 ತಿಂಗಳಾಗಿದೆ, ಇವ್ರು 40 ವರ್ಷ ಆಗಿದೆ, ಇದು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಅವ್ರು. ನಮ್ದು ಇಲ್ಲಿ ನಾವು ಇವ್ರಿಗೆ ಕೊಡ್ಬೇಕು ಕೊಡ್ಬಾರ್ದು ಅನ್ನೋದು ನಮಗ್ ಒಟ್ಟ ಇಚ್ಛೆ ಬರೋದಿಲ್ಲ, ಈ ರೀತಿ ನಮ್ಮಲ್ಲಿ ಭಾವನೆ ಇಲ್ಲ ಅಂತ ಆಚಾರ್ಯಶ್ರೀ ಸ್ಪಷ್ಟವಾಗಿ ಹೇಳಿದ್ರು.
ಅಲ್ಲ ನಮಗೂ ಅನುಭವ ಆಗಿದೆ ಬಿಡಿ ಬೈ, ನಾವು ಕೇಳ್ಕೊಂಡ್ವಿ ಒಂದ್ಸರಿ ಸಂದರ್ಭದಲ್ಲಿ ನಾವು ತಯಾರಿದ್ದೀವಿ, ನಮಗೂ ಕ್ಷುಲ್ಲಕ ದೀಕ್ಷೆ ಕೊಡಿ ಅಂತ ಕೇಳ್ಕೊಂಡ್ವಿ. ಒಂದ್ 2 ಸರಿ ನಿವೇದನೆ ಮಾಡ್ಕೊಂಡಿದ್ದೆ ನಾನು. ಆಗ್ಲಿ ಅಭ್ಯಾಸ ಮಾಡ್ರಿ ಅಂತಂದ್ರು. ಇದ್ರಲ್ಲೇನೋ ನಮ್ಗಿನ್ನೂ ಅಯೋಗ್ಯತೆ ಇಲ್ಲ ಅಂತ ಅನ್ಕೊಂಡು ನಾವು ಸಮಾಧಾನ ತಗೊಂಡು, ಅವ್ರಿಗೇನೋ ನಿಮಿತ್ತ ಜ್ಞಾನ ಇದೆ, ಅದರಿಂದ ನಮ್ಗಿನ್ನೂ ಯೋಗ್ಯತೆ ಸಾಲದು ಅಂತ ಅನ್ಕೊಂಡು ನಾವು ಸುಮ್ಮನಾದ್ವಿ. ನಮ್ ಜೊತೆಲಿ ಬಹಳಷ್ಟು ಜನ ಇದ್ರು ಕೇಳ್ಕೊಂಡವ್ರು, ಎಲ್ರು ಅದೇ ರೀತಿ ಸುಮ್ಮನಾದ್ವಿ. ಅದೇ ಹಾಗಿರ್ತದೆ. ಕೆಲವು ಏನ್ ಮಹಾನ ಇರ್ತದೆ ಅಲ್ಲ, ಯಾವುದೋ ಲೋಕದಲ್ಲಿ ಮಹಾನತಾ ಏನಿದೆ ಅದು ಯಾವುದೇ ರಾಗದ ಕಾರಣದಿಂದ ನಡೆಯುವಂಥದ್ದಲ್ಲ, ಅಲ್ಲಿ ಸಹಜವಾಗಿ ನಡೀತದೆ, ಸ್ವಾಭಾವಿಕವಾಗಿ ನಡೆಯುವಂಥದ್ದಿದೆ. ಅಂಥದ್ದೇ ಇಲ್ಲಿ ಅರಿಹಂತರ ವಿಹಾರ ಕೂಡ ಹಾಗೆ ಆಗ್ತದೆ. ಕ್ಷಾಯಿಕ ಭಾವದ ಅರ್ಥ ಆಯ್ತಲ್ಲ, ನರಕ ಗತಿಗೆ ಹೋಗುವಾಗ ಕ್ಷಾಯಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ. ಭಾವ ನಪುಂಸಕ ವೇದದಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಒಂದು ಭಾವ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗಬಹುದು? ಜ್ಞಾನ ಭಾವ 3 ಆಗಬಹುದು, 3 ಇರಲಿಕ್ಕೆ ಸಾಧ್ಯ. ಮತಿ, ಶ್ರುತ, ಅವಧಿ, ಈ 3 ಜ್ಞಾನಗಳು ಇರ್ಲಿಕ್ಕೆ ಸಾಧ್ಯ. ಅವಿರತ ಸಮ್ಯಕ್ತ್ವದ ಜೊತೆಗೆ ಅಜ್ಞಾನ ಭಾವ ಇರಬಹುದೇನು? ಕ್ಷಾಯೋಪಶಮಿಕದಲ್ಲಿ ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ ಕೂಡ 3 ದರ್ಶನ ಇರಬಹುದು: ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳ 5 ಇರ್ತವೆ. ಅವಿರತ ಸಮ್ಯಕ್ತ್ವ, ಭಾವನಪುಂಸಕ ವೇದ, ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರಬಹುದು, ಕೃತಕೃತ್ಯ ವೇದಕಾದಿ ಇರಬಹುದು. ಭಯ್ಯಾಜಿ, ಇದು ಕೃತಕೃತ್ಯ ವೇದಕ, ಇದು ಕ್ಷಾಯಕ್ಷಮಿಕ ಸಮ್ಯಕ್ತ ಇರುತ್ತಲ್ಲ, ಅದು ಪರ್ಯಾಪ್ತಕ ಆದ ತಕ್ಷಣ ಕ್ಷಾಯಿಕಾಗಿ ಕನ್ವರ್ಟ್ ಆಗುತ್ತಾ? ಹೌದು, ಅಪರ್ಯಾಪ್ತಕದಲ್ಲಿ ಮಾತ್ರ ಹಾಗಿರ್ತದೆ. ಪರ್ಯಾಪ್ತಿ ಪೂರ್ಣ ಆಗ್ತಿದ್ದ ಹಾಗೇನೆ ಕ್ಷಾಯಿಕ ಆಗ್ತದೆ. ಸರಿ ಭಯ್ಯಾಜಿ. ಆಮೇಲೆ ಸಂಯಮ ಚಾರಿತ್ರ ಭಾವ ಇವೆರಡೂ ಇರುವುದಿಲ್ಲ ನಿವೃತ್ತಿ ಅಪರ್ಯಾಪ್ತಕದಲ್ಲಿ, ಭಾವನ ಪುಂಸಕ ವೇದದಲ್ಲಿ. ಸಮ್ಯಕ್ ದೃಷ್ಟಿ ಇರ್ಬಹುದಷ್ಟೇ, ಸಂಯಮಿ ಇರೋದಿಲ್ಲ, ಸಂಯಮನೂ ಇರೋದಿಲ್ಲ. ಕ್ಷಾಯೋಪಶಮಿಕದ ಎಷ್ಟು ಭಾವಗಳಾಯ್ತು? 12. ಇನ್ನು ಔದಯಿಕ ಭಾವದಲ್ಲಿ ನೋಡ್ರಿ, ಭಾವನ ಪುಂಸಕ ವೇದ ಇದೆ, ಅವಿರತ ಸಮ್ಯಕ್ತ್ವ ಇದೆ. ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂತಹ ಜೀವಕ್ಕೆ ಯಾವ ಯಾವ ಗತಿಗಳು ಆಗಬಹುದು? 2 ಸೇರಿ ನರಕಗತಿ ಒಂದೇ, ಬೇರೆ ಎಲ್ಲಿಯೂ ಕೂಡ ಇಂತಹ ಕಾಂಬಿನೇಷನ್ ಇಲ್ಲ. ತಿರ್ಯಂಚ ಗತಿಯಲ್ಲಿ ಹುಟ್ಟುವಾಗಲೂ ಕೂಡ ನಪುಂಸಕ ವೇದದ ಜೊತೆಗೆ ಸಮ್ಯಕ್ತ್ವದ ಕಾಂಬಿನೇಷನ್ ಬರೋದಿಲ್ಲ. ದೇವಗತಿಯಲ್ಲೂ ಬರೋದಿಲ್ಲ, ಮನುಷ್ಯ ಗತಿಯಲ್ಲೂ ಬರೋದಿಲ್ಲ. ಅದು ಇರೋದು ಒಂದೇ ಒಂದ್ ಕಡೆ, ನರಕಗತಿ. ತಿಳಿತು? ಕಷಾಯಗಳ 4 ಬರ್ತವೆ: ಕ್ರೋಧ, ಮಾನ, ಮಾಯಾ, ಲೋಭ. ವೇದ ಯಾವುದಿದೆ ಉದಯದಲ್ಲಿ? ವೇದ. ಮಿಥ್ಯಾ ದರ್ಶನ ಇರ್ತದೇನು ಸಮ್ಯಕ್ತದ ಜೊತೆಗೆ? ಅಜ್ಞಾನ ಇದೆ, ಕೇವಲ ಜ್ಞಾನದ ಅಭಾವ ಇರುವ ಕಾರಣ ಅಜ್ಞಾನ ಇದೆ. ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಾದಲ್ಲಿ ಯಾವುದಿರಬಹುದು? ಹಾ, ಇಲ್ಲಿ ಗಮನಿಸಬೇಕಾದಂತ ವಿಷಯ, ನಾವೀಗ ಅವಿರದ ಸಮ್ಯಕ್ತ್ವದ ಚರ್ಚೆ ಮಾಡ್ತಾ ಇದ್ದೇವೋ ಏನ್ ಕೇವಲ ಕ್ಷಾಯಿಕ ಸಮ್ಯಕ್ತ್ವದ ಚರ್ಚೆ ಮಾಡ್ತಾ ಇದ್ದೇವೋ? ಅವಿರತ ಸಮ್ಯಕ್ತ್ವ ಅಂದ್ರೆ ಅಲ್ಲಿ 3ರಲ್ಲಿ ಯಾವ್ದು ಬೇಕಾದ್ರೂ ಲೆಕ್ಕದಲ್ಲಿ ತಗೋಬಹುದು ನಾವು. 3ರಲ್ಲಿ ಯಾವ್ದಾದ್ರು ಲೆಕ್ಕದಲ್ಲಿ ಕೇಳ್ರಿ. ಲೇಷ್ಯಗಳಲ್ಲಿ 3ರಲ್ಲಿ ಯಾವ್ದಾದ್ರು ತಗೋಬಹುದು. ಶುಭ ಲೇಷ್ಯಗಳಲ್ಲಿ ಇಲ್ಲ, ಸಮ್ಯಕ್ತ್ವ ಮೊದಲು ಸಮ್ಯಕ್ತ್ವ ತಿಳ್ಕೊರಿ. ಅವಿರತ ಸಮ್ಯಕ್ತ್ವ ಅಂದಾಗ ಪರ್ಟಿಕ್ಯುಲರ್ ಇಂಥದೇ ಸಮ್ಯಕ್ತ್ವ ಅಂತ ಅಲ್ಲ, ಅದು ಉಪಶಮನ್ನು ಅವಿರತದಲ್ಲಿ ಇರ್ತದೆ. ಕ್ಷಾಯೋಪಶಮಿಕನು ಅವಿರತ ಸಮ್ಯಕ್ತ್ವ ಅನ್ಸ್ಕೊತದೆ, ಕ್ಷಾಯಿಕನು ಅವಿರತ ಸಮ್ಯಕ್ತ್ವ. ಆ ಸಂಯಮದ ಜೊತೆ ಇರುವಾಗ ಅವಿರತನೇ ಎಲ್ಲಾನು. ಇಲ್ಲಿ ಈ ಟೇಬಲ್ ಇದೆ ಎಲ್ಲ ನಮ್ದು, ಇದು ಕ್ಷಾಯಿಕ ಸಮ್ಯಕ್ತ್ವದ್ದು ಏನ್ ಅವಿರತ ಸಮ್ಯಕ್ತ್ವದ್ದು? ಅವಿರತ ಸಮ್ಯಕ್ತ್ವ ಅಂತಂದ್ರೆ ಇಲ್ಲಿ ನಮಗೊಂದು ವಿಷಯ ಕ್ಲಿಯರ್ ಆಗಿ ತಿಳ್ಕೊಳ್ಲಿಕ್ಕೆ ಸಿಗ್ತದೆ. ಅದನ್ನ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇದನ್ನ
ಈ ರೀತಿ ಸುತ್ತ ಹಾಕಿ ಬರ್ತಾ ಇದ್ದೇವೆ. ಲೇಷದಲ್ಲಿ ಒಂದೇ ಲೇಷ ಇರ್ತದೆ ಅಂತ ಹೇಳಿದ್ದಾರೆ, ಹೇಳಿದ್ದಾರೆ ಇಲ್ಲೋ? ಕಾಪೋದ ಲೇಷ. ಇನ್ನು ಜೀವ ಕಾಪೋದ ಲೇಷದಿಂದ ಹುಟ್ಟುತ್ತಾ ಇದೆ ಅಂತಂದ್ರೆ ಸಮ್ಯಕ್ತದ ಜೊತೆಗೆ ಅದು ಮೊದಲನೇ ನರಕದಲ್ಲೇ ಹುಟ್ಟುತ್ತಾ ಇದೆ ಅಂತಾನೆ ಅರ್ಥ. ಇನ್ ಮೂರನೇ ನರಕದಲ್ಲಿ ಹುಟ್ಟಬೇಕು ಅಂತಂದ್ರೆ ಕೇವಲ ಕಾಪು ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಇನ್ ನರಕಕ್ಕೆ ಸಮ್ಯಕ್ತ ಸಹಿತ ಹೋಗುವುದಾದ್ರೆ ಕಾಪೋದ ಲೇಷದೊಂದಿಗೆನೆ ಹೋಗ್ತದೆ ಅನ್ನೋದು ಸಿದ್ಧಾಂತ ರೆಡಿ ಆಯ್ತಲ್ಲ ಇಲ್ಲಿ. ನರಕಕ್ಕೆ ಹೋಗುವ ಜೀವ ಕಾಪೋದ ಲೇಷದಲ್ಲಿ ಹೋಗ್ತದೆ, ಕಾಪೋದ ಲೇಷದಿಂದನೇ ಅಲ್ಲಿ ಜನ್ಮ ತಾಳ್ತದೆ ಸಮ್ಯಕ್ ದೃಷ್ಟಿ ಜೀವ ಅಂತಂದ್ರೆ ಸಹಜ ರೂಪದಿಂದ ಅದು ಮೊದಲನೇ ನರಕ ಅಂತಾನೆ ಆಗ್ತದೆ. ನೋಡ್ರಿ, ಎರಡನೇ ನರಕದಲ್ಲೂ ಕಾಪೋದ್ಲೇಷ ಇದೆ, ಎರಡನೇ ನರಕದಲ್ಲೂ ಕಾಪೋದ್ಲೇಷ ಇದೆ. ಎರಡನೇ ನರಕಕ್ಕೂ ಹೋಗ್ಬೋದು ಅಂತ ಲೆಕ್ಕ ತಗೊಂಡ್ರೆ ಅದು ಲೆಕ್ಕ ತಪ್ಪಾಗ್ತದೆ. ಯಾಕೆ ತಪ್ಪಾಗ್ತದೆ ಅಂತಂದ್ರೆ ಹೆಚ್ಚಂದ್ರೆ ಹೆಚ್ಚು ಸಮ್ಯಕ್ತ ಪ್ರಾಪ್ತ ಆದ ಮೇಲೆ ಜೀವ ಎಷ್ಟು ನರಕ ತನಕ ಹೋಗ್ಬೋದು? ತಯಾರಾಗುದಾದ್ರೆ ಮೂರನೇ ನರಕ ತನಕ ಆಗ್ಬೇಕಲ್ಲ, ಎರಡನೇ ನರಕ ತನಕ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಯಾವುದೇ ಸಮ್ಯಕ್ತ ಇಲ್ಲಿ ಆಗಿದೆ, ಸಮ್ಯಕ್ತ ಜೊತೆಗೆ ಜೀವನ ಆಗಿದೆ ಅಂತಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಹೋದ್ರೆ ಮೂರನೇ ನರಕ ಇದೆ ಅಲ್ಲ. ಏನ ಸಿದ್ಧಾಂತ ಮಾಡಿದ್ರೆ ಮೂರನೇ ನರಕದವರೆಗೂ ಸಿದ್ಧಾಂತ ಲಾಗು ಆಗ್ತದೆ. ಹಾಗಾಗಿ ಉಳಿದ ಸಮ್ಯಕ್ತಗಳ ಜೊತೆಗೆ ಮೂರನೇ ನರಕ ತನಕ ಹೋಗ್ಲಿಕ್ಕೆ ಸಾಧ್ಯತೆ ಅಂತಂದ್ರೆ ಅಲ್ಲಿ ಜನ್ಮದ ಮೂರನೇ ನರಕದಲ್ಲಿ ಸಮ್ಯಕ್ತ ಸಹಿತ ಜನ್ಮ ತಾಳುವುದಾದ್ರೆ ಕಾಪೋದ್ಲೇಷ ಇರಬಹುದೇನೋ? ಇಲ್ಲ, ಜೊತೆಗೆ. ಹಾಗಾಗಿ ಕಾಪೋದಲೇಷ ಜೊತೆಗೆ ಸಮ್ಯಕ್ ದರ್ಶನ ಇದೆ ಅಂದ್ರೆ ಆ ನರಕಕ್ಕೆ ಹೋಗುವಾಗಿರುವಂತ ಸಮ್ಯಕ್ತ್ವ ಅದು ಕ್ಷಾಯಿಕ ಸಮ್ಯಕ್ತ್ವ. ಅಂದ್ರೆ ಕೃತಕೃತ್ಯ ವೇದಕ. ಅರ್ಥ ಆಯ್ತು? ಕೃತಕೃತ್ಯ ವೇದಕದವರು ಮೊದಲೇ ನರಕಕ್ಕೆ ಮಾತ್ರನೇ ಹೋಗೋದು, ಯಾಕಂದ್ರೆ ಅವ್ರಿನ್ ಕ್ಷಾಯಿಕ ಆಗೋರಿದಾರಲ್ಲ. ಇನ್ ಕ್ಷಾಯಿಕ ಇದ್ದವರಂತೂ ಅಲ್ಲೇ ಹೋಗ್ತಾರೆ. ಹಾಗಾಗಿ ಕಾಪೋದಲೇಷ ಒಂದು ಜನ್ಮದ ಜೊತೆಗೆ ಇರುವಂತದ್ ನರಕದಲ್ಲಿ, ಅಂದ್ರೆ ಉಳಿದ ಯಾವ ನರಕಕ್ಕೂ ಸಮ್ಯಕ್ತ ಸಹಿತ ಹೋಗೋದಿಲ್ಲ ಅಂತ ಸಿದ್ಧಾಂತ ಮಾಡ್ಕೊಳ್ಳಿ. ಅರ್ಥ ಆಯ್ತು? ಹೇಗೆ ಒಂದ್ ನಿಮಿಷ ಹೇಗಿನ ಅಂದ್ರೆ ಈ 6 ಲೇಖದಿಂದ ನಾವು ಒಂದು ದೃಷ್ಟಾಂತ ಸಮೇತ ಭಾವನೆಗಳು ಹೇಗಿರ್ತವೆ ಅನ್ನೋದು ತಿಳ್ಕೊಂಡಿದೀವಿ. ಮರದಲ್ಲಿ ಹಣ್ಣು ಕೀಳೋ 6 ಜನ ಯಾವ ರೀತಿ, ಆದ್ರೆ ನಾವು ವ್ಯವಹಾರದಲ್ಲಿ ಅದನ್ನ ಒಂದು ಗೆರೆ ಹೇಳ್ದಂಗೆ ಇದು ಇಲ್ಲಿಂದ ಇಲ್ಲಿವರೆಗೂ ಕೃಷ್ಣ ಈ ತರ ಇದ್ರೆ ನೀಲ ಈ ತರ ಇದ್ರೆ ಕಾಪೋತ ಅಂತ ಒಂದು ಗೆರೆ ಹೇಳ್ದಂಗೆ ನಾವು ಹೇಳ್ಲಿಕ್ಕೆ ಸಾಧ್ಯ ಆಗುತ್ತವೆ? ಇಲ್ಲ ಅಲ್ವೇ? ನೀವು ಇವಾಗ ಈ ಅಂತರ್ಮೂರ್ತದಲ್ಲಿ ಒಂದು ಲೇಷದಲ್ಲಿದ್ರೆ ಮತ್ತೊಂದು ಅಂತರ್ಮೂರ್ತದಲ್ಲಿ ಮತ್ತೆ ಬೇರೆ ಲೇಷ ಆಗಿರ್ತದೆ. ಯಾವ ರೀತಿ ಭಾವಗಳು ಚೇಂಜ್ ಆಗ್ತವೆ ಹಾಗೆ ಲೇಷಗಳು ಚೇಂಜ್ ಆಗ್ತಾ ಇರ್ತವೆ. ಈಗ ಭಯಂಕರ ಕ್ರೋಧ ಬಂದಿದೆ, ಉಗ್ರವಾಗಿ ಕಾಣ್ತಾ ಇದ್ದೇವೆ, ಒಂದೇ ನಿಮಿಷದಲ್ಲಿ ಶಾಂತ ಆಗಿ ಸೌಮ್ಯ ಭಾವದಲ್ಲಿ ಬರಬಹುದು, ಅಲ್ಲಿ ಲೇಷ ಚೇಂಜ್ ಆಯ್ತು. ಅದರಲ್ಲಿ ಯಾವುದನ್ನು ಹೆಚ್ಚು ಬಳಸ್ತಾ ಇದ್ದೇವೆ ನಮ್ದು ಅಂತ ಅರ್ಥ. ಅರ್ಥ ಆಯ್ತ್ರಿ? ಈಗ ಇವಾಗ ಭೋಗ ಭೂಮಿಯಲ್ಲಿ ಸ್ತ್ರೀ ಪುರುಷ ಪರ್ಯಾಯ 2 ಇರುತ್ತವೆ ಅಜ್ಜಿ. ಇವಾಗ ನಾವು ಫಸ್ಟ್ ಸ್ತ್ರೀಯಾಗಿ ಆಮೇಲೆ ಸಮ್ಯಕ್ ದರ್ಶನ ಆಗುತ್ತೆ. ಫಸ್ಟ್ ಮನುಷ್ಯಗತಿ ಕಟ್ಟಿರುತ್ತೆ, ಆಮೇಲೆ ಸಮ್ಯಕ್ ದರ್ಶನ ಆಗುತ್ತೆ. ಅವಾಗ ಸ್ತ್ರೀ ಯಾರಾಗ್ತಾರೆ, ಪುರುಷ ಯಾರಾಗ್ತಾರೆ? ಅಲ್ಲ, ಎಲ್ಲಿದ್ದವರಿಗೆ ಈಗ ಮನುಷ್ಯಗತಿ ಕಟ್ಟಿರುತ್ತೆ. ಇವಾಗ ನಾವು ಮನುಷ್ಯಗತಿ ಕಟ್ಟಿದೆ, ನಮ್ಗೆ ಇಲ್ಲಿದ್ದೇವೆ, ಆರ್ಯಖಂಡದಲ್ಲಿ ಇದ್ದೇವೆ. ಈಗ ಹಾ, ಇವಾಗ ನಮಗೆ ಯಾವ ಗತಿ? ಆಯು ಕಟ್ಟಿತವು, ಮನುಷ್ಯ ಆಯು ಕಟ್ಟಿತವು. ಆಮೇಲೆ ಸಮ್ಯಕ್ ದರ್ಶನ ಆಯ್ತು. ಆಮೇಲೆ ಸಮ್ಯಕ್ ದರ್ಶನ ಆಯ್ತು. ಅವಾಗ ಭೋಗಭೂಮಿಗೆ ತಾನೇ ಹೋಗೋದು ನಾವು. ಭೋಗಭೂಮಿಗೆ ಹೋಗ್ತೇವೆ. ಅಲ್ಲಿ ಯಾವ ವೇದ ಇರುತ್ತೆ? ಪುರುಷ ವೇದ. ಅಲ್ಲಿ ಸ್ತ್ರೀ ಆಗೋರು ಯಾವ್ದ್ರಿಂದ ಬಂದಿರ್ತಾರೆ? ಮಿಥ್ಯಾತ್ವದಿಂದ. ಅಂದ್ರೆ ಮಿಥ್ಯಾತ್ವದಿಂದ
ಆಹಾರ ದಾನ ಮಾಡೋದ್ರಿಂದ ಅವರು ಇಲ್ಲ, ಮಿಥ್ಯಾತ್ವದಿಂದ ಆಹಾರ ಇಲ್ಲ, ಬೇರೆ ಶುಭ ಕಾರ್ಯಗಳಿಂದನೂ ಹೋಗ್ಬೋದು. ಆದ್ರೆ ವಿಶೇಷವಾಗಿ ಯಾವುದೇ ಒಳ್ಳೆಯ ಕಾರ್ಯ ಮಾಡ್ರೂ ಸ್ತ್ರೀ ಪರ್ಯಾಯದಲ್ಲಿ ದೇವಗತಿಯಲ್ಲಿ ಆಗಲಿ ಮನುಷ್ಯರಲ್ಲಿ ಆಗಲಿ ಜನ್ಮ ತಾಳುವಾಗ ಒಂದ್ ವೇಳೆ ಅಕಸ್ಮಾತ್ 2ನೇ ಗುಣಸ್ಥಾನದಲ್ಲಿ ಮರಣ ಆದ್ರೂ ಕೂಡ ಪರ್ಸೆಂಟೇಜ್ ಅವ್ರದ್ದು ಹಿಂದಿನ ಎವರೇಜ್ ತೆಗೆದ್ರೆ ಅದು ಜಾಸ್ತಿ ಮಿಥ್ಯಾತ್ವವನ್ನ ಒತ್ತು ಕೊಡುವಂತದ್ದು ಇರ್ತದೆ. ಅದನ್ನೇ ಪುಷ್ಟೀಕರಿಸುವಂತದ್ದಿದ್ರೆ ಅವರಿಂದ ಅದು ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳ್ಲಿಕ್ಕೆ ಸಾಧ್ಯತೆ. ನೋಡ್ರಿ, ಒಂದೇ ಒಂದು ಭಾವದಿಂದ ಅಂತ ಹಿಂಗೆ ಲೆಕ್ಕಕ್ಕೆ ಬರೋದಿಲ್ಲ. ಆ ಒಂದು ಅವಸ್ಥೆಗೆ ಕಾಂಬಿನೇಷನ್ ರೆಡಿ ಆಗ್ತವೆ. ಈಗ ಸ್ತ್ರೀ ಆದ್ರೂ ಆಗ್ಲಿ ಪುರುಷ ಆದ್ರೂ ಆಗ್ಲಿ ಎಲ್ಲರೂ ಒಂದೇ ರೀತಿ ಇದಾರೇನು? ಮತ್ ಒಂದು ಭಾವದಿಂದ ವೆರೈಟಿ ಹೆಂಗ್ ಚೇಂಜ್ ಆದವು? ಒಬ್ರು 6 ಅಡಿ ಇದಾರೆ, ಒಬ್ರು 4 ಅಡಿ ಇದಾರೆ, ಒಬ್ರು 5 ಅಡಿ ಇದಾರೆ, ಒಬ್ರು ಬೆಳ್ಳಗಿದ್ದಾರೆ, ಒಬ್ರು ಕಪ್ಪಿಗಿದ್ದಾರೆ, ಒಬ್ರು ಕೆಂಪಿಗಿದ್ದಾರೆ, ಒಬ್ರು ಶಾರ್ಪ್ ಇದ್ದಾರೆ, ಒಬ್ರು ಸ್ಟ್ರಾಂಗ್ ಇದ್ದಾರೆ, ಒಬ್ರು ವೀಕ್ ಇದ್ದಾರೆ. ಇದೆಲ್ಲ ಯಾಕಾಗ್ತಿದೆ ಅಂದ್ರೆ ಅಷ್ಟು ವೆರೈಟಿಯಲ್ಲಿ ಕರ್ಮದ ಫಾರ್ಮುಲಾ ಚೇಂಜ್ ಆಗ್ತಿದೆ. ಅದರಲ್ಲಿ ಕಾಮನ್ ಫಾರ್ಮುಲಾ ಏನಿದೆ? ಮಿಥ್ಯಾತ್ವ ಇದೆ. ಅದರ ಅನುಸಾರವಾಗಿ ಅಲ್ಲಿ ಈಗ ನಾವು ಒಂದು ಸಾರು ಮಾಡ್ತಾ ಇದ್ದೇವೆ ಅಂತ ತಿಳ್ಕೊತೆ, ಅಲ್ಲಿ ಮೊದಲು ನೀರು ಹಾಕ್ತೇವೆ, ಆಮೇಲೆ ಒಂದ್ ಯಾವ್ದೋ ಮಸಾಲೆ ಪದಾರ್ಥ ಹಾಕ್ತೇವೆ, ಆಮೇಲೆ ಹೇಗೆ ಹೇಗೆ ಅಲ್ಲಿ ನೀರಿನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲಿ ನಾವು ಬೇರೆ ಬೇರೆ ವಸ್ತುಗಳನ್ನ ಹಾಕ್ತಿವಿ, ಆ ರೀತಿಯಲ್ಲಿ ಅದರದ್ದು ಕಲರ್ ಚೇಂಜ್ ಆಗ್ತಿರ್ತದೆ. ಅದರಲ್ಲಿ ಎಷ್ಟು ಪಾಯಿಂಟ್ಗಳು, ಎಷ್ಟು ಪರಮಾಣುಗಳು, ಜೀರಿಗೆ ಬಿದ್ದಿದೆ, ಅಜವಾಯಿನ್ ಬಿದ್ದಿದೆ, ಅದರ ಅನುಸಾರವಾಗಿ ಅಲ್ಲಿ ಕಲರ್ ನಿರ್ಧಾರ ಆಗ್ತದೆ, ಅಲ್ಲಿ ಸಾರಿಂದು ಟೇಸ್ಟ್ ಕೂಡ ನಿರ್ಧಾರ ಆಗ್ತದೆ. ಹಾಗೇನೆ ಇಲ್ಲಿ ನಮಗೀಗ ಆಲ್ರೆಡಿ ಯಾವ ಹಂತದ ನೀರಿನ ಅವಸ್ಥೆ ಇದೆ ನಮ್ಮ ಕರ್ಮದಲ್ಲಿ, ಅಲ್ಲಿ ನಾವು ಇನ್ನು ಯಾವ್ಯಾವ ಹೊಸ ಹೊಸ ಕರ್ಮಗಳನ್ನ ತಂದು ಸುರಿತಾ ಇದ್ದೇವೆ, ಅದ್ರ ಮೇಲೆ ಅಲ್ಲಿ ಒಂದು ಫಾರ್ಮುಲಾ ತಯಾರಾಗ್ತಿದೆ. ಈಗ ಇರುವುದ್ರಲ್ಲಿ ಈಗ ಯಾವ್ದು ಕೂಡಿಸಿದ್ರೆ ಅದ್ ರಿಯಾಕ್ಷನ್ ಒಂದು ಬರ್ತದೆ ಅಲ್ಲ, ರಿಸಲ್ಟ್ ಒಂದು ಬರ್ತದೆ ಅಲ್ಲ, ಕೆಮಿಕಲ್ ರಿಯಾಕ್ಷನ್. ಅದು ಯಾವ ರೀತಿ ಬರ್ತಾ ಇದೆ ಅದ್ರ ಮೇಲೇನೆ. ಹಿಂದಿಂದ ಒಂದು ಸ್ಟೋರೇಜ್ ಬೇರೆ ಇದೆ, ನಾವು ಮೇಲೆಗಡೆ ಒಳ್ಳೇದು ಹಾಕಿದ್ರು ಕೂಡ ಸ್ಟೋರೇಜ್ ಹಿಂದೆ ಯಾವ್ದಿದೆ ಅದಕ್ಕೆ ಹೊಂದ್ಕೊಳ್ಳುವಂತ ರಿಯಾಕ್ಷನ್ ಬಂದ್ರೇನೆ ಅದು ಒಂದಿಷ್ಟು ಒಳ್ಳೇದ್ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಈಗ ನಾವ್ ಅಂದ್ಕೊಡ್ತೇವೆ ನಾವು ಬಹಳ ಒಳ್ಳೇದರಲ್ಲಿ ತೊಡಗಿದ್ದೇವೆ ಅಂತಿರ್ತೇವೆ. ಅದ್ ಹೇಗಿದೆ, ಒಂದು ಮಣ್ಣಿನ ಕೊಂಟೆ ಬಿದ್ದಿದೆ, ಅದರಲ್ಲಿ ಮಳೆ ಆಯ್ತು ಅಂತ ತಿಳ್ಕೊರಿ, ಅದ್ ಮಣ್ಣು ಏನಾಗ್ತದೆ? ಕೆಸರಾಗ್ತದೆ. ಆಯ್ತಲ್ಲ, ಕೆಸರಾಗ್ತದಲ್ಲ. ನಾವೇನ ಅದ್ ಮಣ್ಣಿನ ಜಡತ್ವತನ ಗಟ್ಟಿತನ ಎಷ್ಟಿದೆ, ಬಹಳ ಸ್ಟ್ರಾಂಗ್ ಇದೆ. ಅದು ಒಂದು ನಾರ್ಮಲ್ ಮಳೆ ಬಿದ್ರೆ ಅದು ಕೆಸರು ಮಾತ್ರ ಆಗ್ತದೆ, ಹರ್ಕೊಂಡು ಹೋಗೋದಿಲ್ಲ. ಹಾಗೆ ನಮ್ಮ ಕರ್ಮಗಳಲ್ಲಿ ಯಾವ ಒಂದು ಅವಸ್ಥಾ ಇದೆ ಅನ್ನೋದ್ರ ಮೇಲೆ ನಾವು ಈಗ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಸುರಿಬೇಕು. ನಾನ್ ನೀರ್ ಸುರಿದಿದ್ದೇನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಹೋಗೋ ತರ ಸುರಿದ್ರೇನೆ ಅದು ಕ್ಲೀನ್ ಆಗತ್ತೆ. ನಾನ್ ನೀರ್ ಸುರಿದಿದ್ದೇನೆ ಅಂತಂದ್ರೆ ನೀರು ವೇಸ್ಟ್ ಆಗಿದೆ ಅಷ್ಟೇ. ಅರ್ಥ ಆಯ್ತು? ಇಲ್ಲ, ಸುರಿದ ನೀರಿನಿಂದ ಅಲ್ಲಿ ಏನು ಒಂದ್ ಕೆಸರು ತಯಾರಾಗಿದಿಲ್ಲ, ಅದರಿಂದ ಏನಾದ್ರೂ ವಸ್ತು ಮಾಡ್ಕೋಬೇಕು, ಉಪಯೋಗ ಮಾಡ್ಕೋಬೇಕು. ಆ ರೀತಿ ಆದ್ರೂ ಬದಲಾಯಿಸ್ಕೋಬೇಕು. ಇದೇ ವ್ಯವಸ್ಥೆ ಕರ್ಮದಲ್ಲಿ ಕೂಡ ಆಗ್ತದೆ. ಇವಾಗ ಇವಾಗ ದೇವಗತಿ ಕಟ್ಟಿದ್ರೆ ಮಂದಕಷಾಯ ಇದ್ದಾಗ ಅದು ಮಿಥ್ಯಾತ್ವದಲ್ಲಿ ಸ್ತ್ರೀ ಪರ್ಯಾಯ ಆಗುತ್ತೆ. ನೋಡ್ರಿ, ಗತಿ ಯಾವತ್ತೂ ಕಟ್ತಾನೆ ಇರ್ತದೆ, ಈಗಲೂ ಕಟ್ತಾ ಇದೆ. ಆಯು ಕಟ್ಟಿದ್ರೇನೆ ಗತಿ ನಿರ್ಧಾರ ಆಗೋದು. ಆಯು ಕಟ್ಟುವಾಗ ಯಾವ ಗತಿ ನಿರ್ಧಾರ ಆಗಿರುತ್ತೋ ಅದ್ರ ಮೇಲೆ ನಮ್ಮ ಕಟ್ಟಿದ ಮೇಲೇನೆ ಆಯುವಿಗೆ ತಕ್ಕ ಗತಿ ಆಕ್ಟಿವ್ ಆಗ್ತದೆ ಅಷ್ಟೇ. ಎಲ್ಲಾ ಗತಿಗಳು ನಮ್ಮಲ್ಲಿ ತುಂಬಿಕೊಂಡಿವೆ. ನರಕ ಗತಿದು ಸಾಕಷ್ಟು ಇದೆ ನಮ್ಮ ಹತ್ರ ಸಾಮಗ್ರಿ, ರಿಯಂಚಿ ಗತಿದು ಸಾಮಗ್ರಿ ಸಾಕಷ್ಟಿದೆ. ಅದ ಯಾವಾಗ ಅಂಗಡಿ ತಯಾರು ಮಾಡ್ತದೆ ಅಂದ್ರೆ ಆಯುದವ್ರು ಬಂದ್ರೆ, ಆಯು ಫಿಕ್ಸ್ ಆಯ್ತು ಅಂದ್ರೆ ಅವ್ರ ಅಂಗಡಿ ಅವರೆಲ್ಲ ಆಕ್ಟಿವ್ ಆಗ್ತಾರೆ. ಎಲ್ಲರೂ ಇದಾರೆ ನಮ್ಮ ಹತ್ರ ಈಗ. ಆಲ್ಮೋಸ್ಟ್ ಅಸಂಖ್ಯಾತ ಕಾಲಕ್ಕಾಗುವಷ್ಟು 4 ಗತಿಗಳ ವೆರೈಟಿ ತುಂಬಿಕೊಂಡಿವೆ.
ಅದ್ರಲ್ಲಿ ಸ್ತ್ರೀ ಪುರುಷ ನಪುಂಸಕ ಅಂತ ಹೇಗೆ ಇದಾಗುತ್ತೆ ಭಯಾಚೆ? ನೋಡ್ರಿ, ಮೊದಲನೇದು ಮೋಹನೀಯ ಕರ್ಮದ ಲೆಕ್ಕ ತಗೊಳ್ಳಿ. ಮೋಹನೀಯ ಕರ್ಮದಲ್ಲಿ ಮೊದಲು ಮಿಥ್ಯಾತ್ವ, ಆಮೇಲೆ ಕಷಾಯಗಳಿಗೆ ಬನ್ನಿ, ಮಾಯಾ ಕಷಾಯ. ನೋ ಕಷಾಯಕ್ಕೆ ಬನ್ನಿ, ದುಃಖ ಶೋಕ. ಇನ್ನೊಂದಿಷ್ಟು ನೋ ಕಷಾಯ ತಗೊಳ್ರಿ. 3 ವೇದಗಳಿದಾವ್. 3 ವೇದದಲ್ಲಿ ಸ್ತ್ರೀ ವೇದ ನೋ ಕಷಾಯ ಬಂಧ ಆಗುವಂತ ಕಾರ್ಯಗಳಲ್ಲಿ ಹೆಚ್ಚು ಭಾಗಿಯಾಗುತ್ತಿದ್ದರೆ, ಅಂಥ ಭಾವಗಳನ್ನೇ ಹೆಚ್ಚು ಮಾಡುತ್ತಿದ್ದರೆ, ಈ ಉಳಿದ ಕಾಂಬಿನೇಷನ್ ಗಳಿಗೆ ಹೊಂದಿಕೊಂಡಂತೆ ಅದು ಸ್ತ್ರೀ ವೇದದ ಉದಯ ಬರ್ಲಿಕ್ಕೆ ಕಾರಣ ಆಗ್ತದೆ. ಆಸಕ್ತಿ. ಸರಿ, ಈಗ 3 ವಸ್ತು ಅರ್ಥ ಆಗ್ಲಿಲ್ಲ. ಈಗ ಮಿಥ್ಯಾತ್ವ ಕರ್ಮ ಮೇನ್ ಇದೆ. ಯಾವುದೇ ನಮಗೆ ದುಃಖಕ್ಕೆ ಕಾರಣ ಮೂಲ ಕರ್ಮ ಯಾವುದು ಅಂದ್ರೆ ಮಿಥ್ಯಾತ್ವ. ಮಿಥ್ಯಾತ್ವದ ಕಾರಣದಿಂದ ಕಷಾಯಗಳಲ್ಲಿ ಮಾಯಾ ಕಷಾಯ ಏನಿದೆ ಅಲ್ಲ, ಇದು ಮನುಷ್ಯರಲ್ಲಿ ಸ್ತ್ರೀ ಪರ್ಯಾಯ ಅಥವಾ ಯಾವುದೇ ಗತಿಯಲ್ಲಿ ಸ್ತ್ರೀ ಪರ್ಯಾಯಕ್ಕೆ ಕಾರಣ ಇದೆ. ಮಾಯಾ ಕಷಾಯದಲ್ಲಿ ಹೆಚ್ಚು ನಾವು ಮಾಯಾ ಕಷಾಯ ಅಂತಂದ್ರೆ, ಹೌದಾ? ಆಮೇಲೆ ಜಾಸ್ತಿ ದುಃಖ ಶೋಕದಲ್ಲಿ ಹೆಚ್ಚು ಕಾಲ ಕಳೀತಾ ಇದ್ದೇವೆ. ಇದು ದುಃಖಕ್ಕೆ ಕಾರಣ ಇದೆ. ದುಃಖದಲ್ಲಿ ದುಃಖಿ ಆಗೋದೇ ದುಃಖಕ್ಕೆ ಕಾರಣ ಇದೆ. ಇದು ಕಾರಣ ಇದೆ. ನಾವು ದುಃಖ ಯಾವ ರೀತಿ ಮಾಡ್ತೇವೆ ಅನ್ನೋದು ಕೂಡ ಡಿಪೆಂಡ್ ಇದೆ. ದುಃಖವನ್ನ ಗಂಭೀರವಾಗಿ ಸ್ವೀಕರಿಸ್ತೇವೋ ಅಥವಾ ಹೇಗೆ ಸ್ವೀಕರಿಸ್ತೇವೆ ಅನ್ನೋದು ಕೂಡ, ನಾವು ಶೋಕ ಆಗ್ಬಹುದು, ಯಾವ ಅವಸ್ಥಾ ಶೋಕ ದುಃಖ ಎಲ್ಲರಿಗೂ ಇದ್ರೂ ಕೂಡ ತಿರ್ಯಂಚರಿಗೂ ಇದೆ, ಮನುಷ್ಯರಿಗೂ ಇದೆ, ದೇವತೆಗಳಿಗೂ ಇದೆ, ನಾರ್ಕೆಗಳಿಗೂ ಇದೆ. ಆದರೂ ಸ್ತ್ರೀಯಾಗಿಯೇ ಹುಟ್ಟಬೇಕು ಅನ್ನೋ ರೀತಿಯಲ್ಲಿ ಮಾಯಾ ಕಷಾಯದ ಜೊತೆ ಸೇರ್ಕೊಂಡು ದುಃಖಿ ಆಗ್ತಿದ್ದೇವೆ ಅಂತಂದ್ರೆ ಅದ್ರದ್ದೊಂದು ವೆರೈಟಿ ಬೇರೆ ಫಾರ್ಮುಲಾ ಇದೆ. ಯಾಕಂದ್ರೆ ಎಲ್ಲದ್ರದ್ದು ಅನಂತ ಅಸಂಖ್ಯಾತ ವೆರೈಟಿ ಇದಾವೆ. ಯಾವ ಫಾರ್ಮುಲಾ ಹೇಗೆ ಅಂತ ಹೇಗೆ ಹೇಳಲಿಕ್ಕೆ ಬರ್ತದೆ. ಅದರಲ್ಲಿ ಮಾಯಾ ಕಷಾಯ ಮೇನ್. ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ಆಗ್ಲಿಕ್ಕೆ ಮುಖ್ಯ ಕಷಾಯ ಮಾಯಾ ಕಷಾಯ. ಮಾಯಾ ಕಷಾಯಕ್ಕೆ ಹೊಂದಿಕೊಂಡಂತೆ ಉಳಿದ ಕಾರ್ಯಗಳು. ಇಷ್ಟು ತಿಳ್ಕೊಂಡ್ರೆ ಅದು ಸಾಕಷ್ಟು. ಈಗ ಮೂರು ಕ್ಯಾಟಗರಿ ಮಾಡ್ಕೊಳ್ಳಿ. ಒಂದು ಪುರುಷ ವೇದದ್ದು, ಇನ್ನೊಂದು ಸ್ತ್ರೀ ವೇದದ್ದು, ಇನ್ನೊಂದು ನಪುಂಸಕ ವೇದದ್ದು. ಇದರಲ್ಲಿ 3 ವೇದದಲ್ಲಿ ಉತ್ತಮ, ಮಧ್ಯಮ, ಜಗನ್ಯ ಅಂತ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ಕಾರ್ಯದಲ್ಲಿ ಉತ್ತಮ, ಮಧ್ಯಮ, ಜಗನ್ಯ ಮಾಡ್ಕೊಳ್ಳಿ. ನಾವು ಯಾವುದೇ ಕಾರ್ಯದಲ್ಲಿ ಉತ್ತಮದ ಭಾವದಲ್ಲಿ ಹೆಚ್ಚಿದ್ದೇವೆ ಅಂದ್ರೆ ಈ ವೇದದಲ್ಲಿ ಉತ್ತಮ ಯಾವುದಿದೆ ಆ ವೇದ ಹೆಚ್ಚಿದೆ ಅಂತ ತಿಳ್ಕೊಳ್ಳಿ. ಮಾಡುವ ಪ್ರತಿ ಕಾರ್ಯದಲ್ಲಿ 3 ಭಾಗ ಮಾಡ್ಕೊಳ್ಳಿ. ಅದರಲ್ಲಿ ಕನಿಷ್ಠ ಮಟ್ಟದ ಕಾರ್ಯ ಮಾಡ್ತಿದ್ದೇವೆ ಅಂತಂದ್ರೆ ಅದು ನಪುಂಸಕ ವೇದದ ಕಾರ್ಯ ಅಂತ ತಿಳ್ಕೊರಿ. ಇನ್ನು ಉತ್ತಮನೂ ಇಲ್ಲ, ಬಹಳ ಜಗನ್ಯನೂ ಇಲ್ಲ, ಮಧ್ಯಮದಲ್ಲಿ ಇದ್ದೇವೆ ಅಂತಂದ್ರೆ ಅದು ಸ್ತ್ರೀ ವೇದದ ಕಾರಣಕ್ಕೆ ಕಾರಣವಾದ ಕಾರ್ಯ ಅಂತ ತಿಳ್ಕೊರಿ. ಅರ್ಥ ಆಯ್ತು. ದೃಷ್ಟಾಂತ ಚೆನ್ನಾಗಿದೆ. ಮತ್ತೆ ಇದು ಏನ ತಿಳ್ಕೊಂಡ್ರು, ಇದು ಉತ್ತಮ ಮಧ್ಯಮ ಅಂದ್ರೆ ಇದು ಉತ್ತಮ ಶುಭ ಕಾರ್ಯದ ಲೆಕ್ಕದಲ್ಲಿ ಅಲ್ಲ. ಸಂಸಾರಿಕ ಕಷಾಯಜನ್ಯ ಕಾರ್ಯಗಳದ್ದೇ ಲೆಕ್ಕಾಚಾರದಲ್ಲಿ ತಗೊಳ್ಳಿ. ಹೈ ಲೆವೆಲ್ ಕಷಾಯ ಇದೆ ಅಂದ್ರೆ ನಪುಂಸಕ ವೇದ, ಮೀಡಿಯಂ ಲೆವೆಲ್ ಕಷಾಯ ಇದೆ ಅಂದ್ರೆ ಸ್ತ್ರೀ ವೇದ, ಕಡಿಮೆ ಕಷಾಯ ಇದೆ ಅಂದ್ರೆ ಪುರುಷ ವೇದ. ಈ ರೀತಿ ತಗೊಳ್ಳಿ ಅಂತ ಹೇಳಿದೆ. ಪರಿಣಾಮದ ತೀವ್ರತೆ ಅನುಸಾರ ಕಷಾಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಬೀಜ ರೂಪದಲ್ಲಿ ಕಷಾಯ ಕಾರಣ ಆಗುತ್ತೆ. ಅದ್ರ ಜೊತೆಗೆ ಈ ಯೋಗಗಳು ಕಾರಣ ಆಗ್ತದೆ. ಮನ ವಚನ ಕಾಯ, ಮನ ವಚನ ಕಾಯ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಸ್ತ್ರೀ ವೇದ ನಮಗ್ ಸಾಮಾನ್ಯ ರೂಪದಿಂದ ಹೇಗೆ ಬರಬಹುದು? ಈಗ ಒಂದು ನಮ್ದು ಏನೋ ಒಂದು ಒಬ್ಬರಿಗೆ ನಾವೇನೋ ಒಂದು ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತ ತಿಳ್ಕೊರಿ. ಅಥವಾ ಸಹಜವಾಗಿ ಸ್ತ್ರೀ ಹೆಣ್ಮಕ್ಳು ಮಾಡುವಂತದ್ದು ಒಂದು ಕೆಲಸ ಏನು ಗೊತ್ತಾ? ಬಹಳ ಬಹಳ
ಅಲ್ಲಿ ಅತಿಯಾದ ವಿನಯವನ್ನ ಮಾಡುವಂತಹ ಪದ್ಧತಿ ಇದೆ. ವಿನಯ ಅಂತಂದ್ರೆ ಅದು ವಿನಯನೂ ಅಲ್ಲ. ಅವ್ರು ಯಾರು ಅದನ್ನ ಕೆಲಸ ಇಲ್ಲ ಅಂತ ಹೇಳಿರ್ತಾರೆ, ಅದನ್ನ ಮಾಡ್ರಿ, ಅದನ್ನ ಮಾಡ್ರಿ, ಅದನ್ನ ಮಾಡ್ರಿ, ಅದನ್ನ ಮಾಡ್ರಿ, ಅದು ಒಂದೇ ಕೆಲ್ಸಕ್ಕೆ ಅದಕ್ಕೆ ನಿರಂತರವಾಗಿ ಜೋತ್ ಬೀಳ್ತಾರೆ. ಅತಿಯಾಗಿ ಬಗ್ಗಿ ಹೋಗುವುದಿದೆಲ್ಲ ಇದು ಸ್ತ್ರೀ ವೇದಕ್ಕೆ ಕಾರಣ ಇದೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲಿ ಗೌರವ ಇಲ್ಲವೋ ಅಲ್ಲಿ ಅತಿಯಾಗಿ ಬಗ್ಗಿ ಹೋಗ್ತೇವಲ್ಲ, ಅದು ಸ್ತ್ರೀ ವೇದಕ್ಕೆ ಕಾರಣ ಇದೆ. ಅರ್ಥ ಆಯ್ತು? ಅಂದ್ರೆ ಅತಿ ವಿನಯ ತೋರಿಸೋದು. ಅತಿ ವಿನಯ ಬೇರೆ, ಅದದ್ದು ಕ್ಯಾಟಗರಿ ಬೇರೆ. ನನ್ನದು ಬಾಯಿಗೆ ಬಂದ ಶಬ್ದ ಅಷ್ಟೇ. ಅತಿ ವಿನಯ ಅಲ್ಲ ಅದು. ಇನ್ನೊಮ್ಮೆ ಹೇಳಿ ಭಯ್ಯಾಜಿ. ಈಗ ನಿಮ್ಮದು ಒಂದು ಕೆಲಸ ಮಾಡೋದಿದೆ, ನಾನು ಮಾಡುವುದಿಲ್ಲ ಅಂತ ನಿಮಗೆ ಗೊತ್ತಾಯ್ತು. ಅವಾಗ ನೀವೇನಂತೀರಿ? ಇಲ್ಲ ಅದು ಬೇಡ ಬಿಡ್ರಿ. ಈಗ ಊಟ ಕುಡ್ದಿದೆ ಅಂತ ತಿಳ್ಕೊರಿ, ಊಟಕ್ಕೆ ಹಾಕ್ತಾ ಇದ್ದೀರಿ, ನಾ ಬೇಡ ಅಂತ ಹೇಳಿದೆ, ಅಥವಾ ಯಾರಿಗೋ ಇಷ್ಟ ಇಲ್ಲ, ಮನೆಯಲ್ಲಿ ಯಾರಿಗೋ ಊಟಕ್ಕೆ ಇಷ್ಟ ಇಲ್ಲ, ಅಥವಾ ಎಲ್ಲೋ ಹೋಗುದು ಅಂತ ಹೇಳಿದ್ರಿ ಅದು ಇಷ್ಟ ಇಲ್ಲ. ಮಕ್ಕಳು ಮೊಮ್ಮಕ್ಕಳು ಯಜಮಾನ್ರು ಇದ್ದಾರೆ ಅಂತ ತಿಳ್ಕೊರಿ. ಯಜಮಾನ್ರಿಗೆ ನೀವು ಎಲ್ಲೋ ಕರೆದ್ರಿ, ಅವ್ರಿಗೆ ಬರೋದು ಇಷ್ಟ ಇಲ್ಲ, ಅವ್ರು ಬೈತಾರೆ, ಆದ್ರೂ ನೀವು ಬಿಡಂಗಿಲ್ಲ, ಹೋಗುನು ಬರ್ರಿ ಅಂತೀರಿ. ಮತ್ತೆ ಬೈತಾರೆ, ಮತ್ತೆ ಬಿಡಂಗಿಲ್ಲ. ಅದು ಒಂಥರ ತಿರಸ್ಕಾರ ಆದ್ರೂ ಕೂಡ ಅವರಿಗೆ ಹೂ ಅನ್ಸ್ಬೇಕು ಅತಿಯಾಗಿ ಬಗ್ಗಿ ಹೋಗ್ತೇವಲ್ಲ. ಗೊತ್ತಾಯ್ತು ಭಯ್ಯಾಜಿ. ಬಲವಂತ ಒತ್ತಡ ಅಂದೋದಲ್ವಾ ಭಯ್ಯಾಜಿ? ಬಲವಂತ ಮಾಡೋದು ಅಲ್ಲ, ನಿಮ್ ಕೆಲ್ಸನೂ ಆಗೋದಿಲ್ಲ ಅಲ್ಲಿ. ಕೆಲಸ ಸಾಧ್ಯತೆ ಏನಾದ್ರೂ ಯಾವ್ದೋ ರೀತಿಯಲ್ಲಿ ಮಾಡೋದು. ಅಷ್ಟು ಅಂದ್ರೆ ಏನಾಗ್ತದೆ ಅಲ್ಲಿ, ಅದು ನಮ್ಮ ತಿರಸ್ಕಾರ ಆದ್ರೂ ನಾವು ಬಗ್ಗುವುದು ಬಿಡ್ತಾ ಇಲ್ಲ ಅನ್ನೋದು ಅಷ್ಟೇ ಅರ್ಥ ಅಲ್ಲಿ. ನಮ್ಮ ಸ್ವಾಭಿಮಾನ ನಾವು ಬಿಡ್ತಾ ಇದ್ದೇವೆ ಅಲ್ಲಿ, ನಮ್ಮ ಸ್ವಾಭಿಮಾನ ಕಳ್ಕೊಂಡು ವರ್ತಿಸ್ತಾ ಇದ್ದೇವೆ. ಅದೇ ಸ್ತ್ರೀ ವೇದದ ಕಾರಣ. ಅಂದ್ರ ಸ್ವಾಭಿಮಾನ ಬಿಟ್ರು ಆ ಕೆಲಸ ಆಗ್ಬೇಕು ಅನ್ನೋ ಒಂದು ಹಠ. ಹಾ, ಇದೇ ಸ್ತ್ರೀ ವೇದಕ್ಕೆ ಕಾರಣ. ಇದೇ ಅಲ್ಲ, ಇದು ಕೂಡ ಕಾರಣ. ಅರ್ಥ ಆಯ್ತು? ಅರ್ಥ ಆಯ್ತು. ಹಾ, ಸಹಜವಾಗಿ ನಮ್ಮ ಸ್ವಾಭಿಮಾನದ ರಕ್ಷಣೆನೂ ಆಗ್ಬೇಕು, ಕಾರ್ಯನೂ ಆಗಿರ್ಬೇಕು. ಆಗೋದಿಲ್ಲ ಅಂತಂದ್ರೆ ಬಹಳ ತಲೆ ಕೆಡ್ಸ್ಕೊಂಡ್ ಅದು ಹಂಗಾಯ್ತು, ಮತ್ತೆ ಯಾವ್ದೋ ಒಂದ್ ಘಟನೆ ಆಯ್ತು ಅಂದ್ರೆ ನಾಳೆ ನೆನಪು ಮಾಡ್ಕೋದು, ಅದು ನಿನ್ನೆ ಹೀಗಾಯ್ತು, ಮತ್ ನಾಡದ್ ನೆನಪು 2 ದಿನದ ಹಿಂದೆ ಹೀಗಾಯ್ತು, 3 ದಿನದ ಹಿಂದೆ ಮೊನ್ನೆ ಹೋದ ವರ್ಷ ಹಂಗಾಯ್ತು. ಅದನ್ನೇ ಮೆಲ್ಕ್ ಹಾಕೊಂಡ್ ಅದೇನ್ ಬಂದಿದ್ದಲ್ಲ ಹೋದಿದ್ದಲ್ಲ. ಇದು ಸ್ತ್ರೀ ವೇದಕ್ಕೆ ಕಾರಣ ಇದೆ. ಇದು ಉದಾಹರಣೆಗೆ ಹೇಳ್ತಾ ಇರೋದು. ಈ ರೀತಿಯ ಭಾವಗಳೆಲ್ಲವೂ ಸೇರಿಕೊಂಡಾಗ ಅದು ಸ್ತ್ರೀ ವೇದದ ಉದಯಕ್ಕೆ ಕಾರಣ ಆಗ್ತದೆ. ಅದ್ರ ಮತ್ತೆ 3 ಭಾಗ ಹೆಂಗ್ ಮಾಡ್ಬೇಕು ಬೇಜಿ? ಮನುಷ್ಯ ಗತಿ, ದೇವಗತಿ, ಸ್ತ್ರೀಯಂತ್ರ ಗತಿ, ಇಲ್ಲಿ 3 ಕಡೆ ಹೋಗ್ಬೋದು ಸ್ತ್ರೀ ಪರ್ಯಾಯ. ಅದ್ರಲ್ಲಿ ತಿರ್ಗಾ 3 ಭಾಗ ಹೇಗೆ? ಅದರಲ್ಲಿ ಸ್ವಲ್ಪ ಶುಭ ಪರಿಣಾಮ ಹೆಚ್ಚಿದೆ ಅಂದ್ರೆ ದೇವಗತಿ, ಅತಿ ಶುಭನೂ ಇಲ್ಲ ಅಶುಭನೂ ಇಲ್ಲ ಅಂದ್ರೆ ಮನುಷ್ಯಗತಿ, ಅಶುಭದಲ್ಲಿ ಹೆಚ್ಚಿದೆ ಅಂದ್ರೆ ತಿರ್ಯಂಚಗತಿ. ಮತ್ತೆ ನೀ ಎಲ್ಲ ತಿಳ್ಕೊರಿ. ಅಶುಭನ ಇದೆ ಅಂತಂದ್ರೆ ಅಶುಭದಲ್ಲಿ ಮತ್ತೆ 3 ಭಾಗ ಮಾಡ್ಕೊಳ್ಳಿ. ಮನುಷ್ಯ ಗತಿಗೆ ಮಧ್ಯಮ, ತಿರ್ಯಂಚ ಗತಿಗೆ ಉತ್ತಮ ಅಶುಭ, ದೇವಗತಿಗೆ ಮಂದ ಅಶುಭ. ಯಾವ್ದಿದೆ ಅದರಲ್ಲಿ ಆಪ್ಷನ್ ಎಷ್ಟಿದೆ ಅಷ್ಟು ಭಾಗ ಮಾಡ್ತಾ ಹೋಗೋದು. ಇದು ಕೂಡ ಎಲ್ಲ ಬಹಳ ದಪ್ಪವಾದಂತಹ ವಿಚಾರ. ಇನ್ನು ಸೂಕ್ಷ್ಮ ವಿಚಾರದಲ್ಲಿ ಹೋದ್ರೆ ಕರ್ಮದ ಕಾಂಬಿನೇಷನ್ ಯಾವ ರೀತಿ ಕಲರ್ ತಯಾರಾಗ್ತಿದೆ ಆ ರೀತಿ ಇರ್ತದೆ. ತಿಳಿತು? ಭಯ್ಯಾಜಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ? ನಂಗಲ್ಲಿ ಸಿಗ್ನಲ್ ಹೊಟ್ಟೋಗಿತ್ತು ಭಯ್ಯಾಜಿ. ಏನೆಲ್ಲ ರಿಪೀಟ್ ಮಾಡ್ಬೇಕು? ಅದೇ ಸ್ತ್ರೀ ವೇದದ ಇದು ಭಯ್ಯಾಜಿ. ಅತಿಯಾಗಿ ಬಗ್ಗುವಿಕೆ, ಸ್ವಾಭಿಮಾನವಿಲ್ಲದಂತೆ ವರ್ತಿಸುವಿಕೆ. ತಿಳಿದ್ರಿ? ಈಗ ಸ್ವಾಭಿಮಾನ ಇಲ್ಲದೆ ಬಗ್ಗುವಿಕೆ ನಿಜ, ಆದ್ರೆ ಮಕ್ಕಳದು ಅಥವಾ ಯಾವ್ದೇ ಒಂದು ಕಲ್ಯಾಣಕ್ಕೋಸ್ಕರ ಅವ್ರ ಅಜ್ಞಾನ ಇದೆ ಅಂತಂದಾಗ ಅವ್ರನ್ನ ಬಲವಂತವಾಗಿ ಇದ್ ಮಾಡೋದು ಅದು ತಪ್ಪಾಗುತ್ತಾ?
ಈಗ ಮಕ್ಕಳು ದೇವಸ್ಥಾನಕ್ಕೆ ಹೋಗು ಅಂದ್ರೆ ಬರಲ್ಲ, ದೇವಸ್ಥಾನಕ್ಕೆ ಬರಲ್ಲ, ಅವಾಗ ಬಲವಂತದಿಂದ ಅವ್ರಿಗೆ ಯಾವ್ದೋ ರೀತಿಯಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋದಿರುತ್ತೆ. ದೇವಸ್ಥಾನಕ್ಕೆ ಹೋಗೋದು ಕಲ್ಯಾಣಕಾರಿಯಾದ ವಿಷಯನೋ ಏನ್ ಸಾಂಸಾರಿಕ ವಿಷಯನೋ? ನಾವು ಬಲವಂತ ಮಾಡ್ತೀವಲ್ಲ. ಅಲ್ಲ, ಇದು ಸಾಂಸಾರಿಕ ವಿಷಯ ಅಂತೂ ಅಲ್ಲ, ಅವ್ರ ಕಲ್ಯಾಣಕ್ಕೆ ಅದು ದಾರಿ. ಒಂದು ಅಬ್ಸರ್ವೇಷನ್ ಮಾಡ್ರಿ, ಅದರಲ್ಲೂ ವೆರೈಟಿ ನೀವು ತಿಳ್ಕೋಬಹುದು. ನೀವು ಮಂದಿರಕ್ಕೆ ಹೋಗ್ರಿ ಅಂತ ಹೇಳಿ ಎಷ್ಟು ಪ್ರಯತ್ನ ಮಾಡ್ತಿದ್ದೀರಿ, ಮತ್ ಅದಕ್ಕೂ ಅವರಿಗೆ ಇತ್ಯಾದಿ ಕಾರ್ಯಗಳಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಿ, ಅದಕ್ಕೂ ಎಷ್ಟು ಪ್ರಮಾಣದಲ್ಲಿ ಹೋಲಿಕೆ ಇದೆ, ಅದನ್ನು ಎವರೇಜ್ ತೆಗಿರಿ. ನಾವು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಮಂದಿರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ತಯಾರಿದ್ದೇವಲ್ಲ, ಅದರ ಲೆಕ್ಕವಿಲ್ಲದಷ್ಟು ಪಟ್ಟು ಸಾಂಸಾರಿಕ ಕಾರ್ಯಗಳಲ್ಲಿ ಅವರಿಗೆ ಸಪೋರ್ಟಿವ್ ಆಗಿರ್ತೇವೆ. ಮತ್ತೆ ಈಗ ಇನ್ನೇನ್ ಮಾಡ್ತಾ ಇದ್ದೇವೆ ಅದನ್ನ ನೆಕ್ಸ್ಟ್ ಮುಂದಿನ ಕಾರಣ ಆಗುವಂತದ್ದಿದೆ. ಈಗ ಆಲ್ರೆಡಿ ಬಂದಿದ್ದೇವಲ್ಲ, ಹೀಗ್ ಮಾಡ್ಕೊಂಡು ಬಂದಿದ್ದೇವೆ. ಅರ್ಥ ಆಯ್ತು? ಆಯ್ತು ಬೈಜಿ. ಅಂದ್ರೆ ಬಯ್ಯಾಜಿ ಮುಂಚೆ ನಾವು ಮಾಡ್ಲಿಲ್ವಲ್ಲ, ಇವಾಗ ನಾವು ಟ್ರೈ ಮಾಡಕ್ ಹೋದ್ರೆ ಅದು ಆಗದೆ ಇರೋ ಕೆಲ್ಸ ಅಂತನಾ? ಇಲ್ಲ, ಆಗತ್ತೆ. ಯಾಕೆ ಆಗೋದಿಲ್ಲ? ಈ ಸದ್ಯಕ್ಕೆ ಚೇಂಜ್ ಆಗೋದು. ಆಲ್ರೆಡಿ ದ್ರವ್ಯವೇದ ಅಂತೂ ಬದಲಾಗ್ಲಿಕ್ಕೆ ಚಾನ್ಸೇ ಇಲ್ಲ. ಇನ್ ಭಾವವೇದ ಬದಲಾಯಿಸ್ಕೋತೇವೆ ಅಂತಂದ್ರೆ ಅದು ನಿರಂತರ ಶ್ರಮ ಪಡ್ಬೇಕು. ಅದಕ್ಕೆ ಭಾವವೇದ ಬದಲಾಗ್ತದೇನೋ ಬಿಡ್ತದೇವೋ, ಆದ್ರೆ ಭಾವದಿಂದ ಯಾವುದು ಭಾವ ಇದಾವೋ ಅದರ ಸಹಯೋಗದಲ್ಲಿ ನಾವು ಇದ್ದೇವೆ ಅಂತಂದ್ರೆ ಅದು ನಮ್ಮ ನೆಕ್ಸ್ಟ್ ಅತಿ ಉತ್ಕೃಷ್ಟ ಭಾವದೊಂದಿಗೆನೆ ಜನ್ಮ ತಾಳಿಸ್ತದೆ. ಬಯ್ಯಾಜಿ ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ನಾವ್ ಕೊಡ್ಬೇಕು. ಈಗ ಮರೀಚನನ್ನ ತಲೆ ಹಿಡ್ಕೊಂಡ್ ಕಿವಿಗಡ್ಡೆ ಹಿಡ್ಕೊಂಡ್ ಭರತನಿಗೂ ಬರ್ಲಿಕ್ಕೆ ಸಾಧ್ಯ ಇತ್ತು, ಬಾಹು ಬಂದಿತ್ತು, ಅದೇನು ಕೆಲಸವೇ. ಅವ್ರು ಏನ್ ಮಾಡಿದ್ರು ಮರೀಚನನ್ನ? ಸುಮ್ನೆ ಬಿಟ್ಬಿಟ್ರು. ಅವನ ಕರ್ಮಾನುಸಾರ ಅವನ್ ಬದುಕ್ತಾನೆ. ಮೂರು ಲೋಕದವರಲ್ಲಿ ಯಾರೊಬ್ಬರು ಋಷಭದೇವರ ಆದೇಶ ಮೀರುವಂತವರಿಲ್ಲ. ಅವರು ಭೂಮಿ ಮೇಲಿರುವಾಗ ವಸ್ತ್ರಧಾರಿ ಆಗಿದ್ದಾಗಲೂ ಕೂಡ ಅವರ ಆದೇಶದ ಉಲ್ಲಂಘನೆ ಆಗುವುದಿಲ್ಲ, ತೀರ್ಥಂಕರರ ಆದೇಶದ ಉಲ್ಲಂಘನೆ ಆಗೋದಿಲ್ಲ. ಅಂಥದ್ರಲ್ಲಿ ಒಬ್ಬ ಅವರ ಮೊಮ್ಮಗನನ್ನ ಅವರು ಮುಂದೆ ಹೀಗಾಗ್ತಾನೆ ಅಂತ ತಿಳಿಬಹುದಿತ್ತು, ಯಾಕಂದ್ರೆ ಅವರಿಗೆ ಜನ್ಮತಃ ಅವಧಿಜ್ಞಾನ ಕೂಡ ಇದೆ. ಅವ್ರಿಗೆ ಅವಧಿ ಜ್ಞಾನ ಇದ್ದಿದ್ದಕ್ಕೆ ಆ ತೀರ್ಮಾನ ತಗೊಂಡ್ರು. ನಮ್ಗೆ ಆತರ ಯಾವ್ದೋ ಒಂದು ವಿಶೇಷ ಜ್ಞಾನ ಇಲ್ವಲ್ಲ, ಸೊ ನಾವು ತೀರ್ಮಾನ ತಗೊಳ್ಳೋದು ಕಷ್ಟ ಆಗುತ್ತೆ. ಅಂದ್ರೆ ಒಂದು ಅಂದಾಜಲ್ಲಿ ತಗೊಳ್ಬೇಕಷ್ಟೇನೆ. ಅವ್ರಿಗೆ ಅವಧಿ ಜ್ಞಾನ ಇದ್ದಂಗೆ ನಮ್ಗೆ ಇಲ್ವಲ್ಲ, ಇವನು ಮುಂದೆ ಹಿಂಗಾಗ್ತಾನೆ ಹಂಗಾಗ್ತಾನೆ, ಆದ್ರಿಂದ ಈಗ ಬಲವಂತ ಮಾಡೋದ್ ಬೇಡ. ನೋಡಿ, ಚಕ್ರವರ್ತಿ ಮಾಡ್ಬೋದಿತ್ತಲ್ಲ, ರಾಜ್ಯದ ಅಧಿಕಾರ ಇದೆ. ಒಂದೆರಡು ಬಿಡ್ಬೋದಿತ್ತಲ್ಲ. ಮ್ಯೂಟ್ ಮಾಡ್ಕೊಳ್ಳಿ, ಕಟ್ ಆಗಿ ಮ್ಯೂಟ್ ಮಾಡ್ಕೊಳ್ಳಿ. ಬಿಡ್ಬೋದಿತ್ತಲ್ಲ. ನಾವು ಅವ್ರ ಕಲ್ಯಾಣ ಆಗುತ್ತೆ ಅಂತ ಮಾಡ್ಲೂಬೋದಾಗಿತ್ತಲ್ಲ ಬಯ್ಯಾಜಿ. ನೋಡ್ರಿ, ತಿಳಿಸಿ ಹೇಳುವುದು ದಿವ್ಯ ಧ್ವನಿ ಹೇಗ್ ಬರ್ತದೆ ಮತ್ತು ತೀರ್ಥಂಕರದ್ದು. ಅವ್ರ ಮರೀಷಿ ಬದಲಾಗಿದ್ದು ಎಲ್ಲಿ? ಭಗವಾನ್ರು ಋಷಭದೇವರು ದೀಕ್ಷೆ ತಗೊಂಡ ನಂತರ 4,000 ಜನ ದೀಕ್ಷೆ ತಗೊಂಡ್ರು. ದೀಕ್ಷೆ ತಗೊಂಡ್ಮೇಲೆ 6 ತಿಂಗಳ ಆಗ್ತಾ ಅಥವಾ 1 ವರ್ಷ ಆಗ್ತಾ ಅವರಿಗೆ ಉಪವಾಸ ತಡಿಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಕೂಡ ಬೇರೆ ಬೇರೆ ದಾರಿನಲ್ಲಿ ಬದಲಾದ್ರು. ಆವಾಗ್ಲೇನೆ ಮರೀಷ ಕೂಡ ಬದಲಾದ. ಅವನು ಆಗ್ಲೇ ದೀಕ್ಷಾ ತಗೊಂಡಿದ್ದ. ಅಂದ್ರೆ ಋಷಭದೇವರು ಮುನಿ ಮಹಾರಾಜರು ಇರುವಾಗ ಇವರಲ್ಲಿ ಬದಲಾವಣೆ ಆಗಿದೆ. ಆವಾಗ ಭರತ ಚಕ್ರವರ್ತಿ ಆಗಿರ್ಲಿಲ್ಲ, ಇನ್ನೂ ರಾಜ ಇದ್ದ, ಮಾಂಡಲಿಕ ರಾಜ ಅನ್ಸ್ಕೊಂಡಿದ್ದ. ಆದ್ರೆ ರಾಜನೇ ಇದ್ದ, ಅಲ್ಲಿರುವವರಿಗೆಲ್ಲ ರಾಜನೇ ಇದ್ದ. ಆ ರಾಜ ತನ್ನ ಮಗ ಹೀಗೆ ದಿಕ್ಕು ಬದಲಾಯಿಸ್ತಾ ಇದ್ದಾನೆ ಅಂತ ಅವನಿಗೆ ಅಂತೂ ಗೊತ್ತೇ ಇತ್ತು. ಮತ್ತೆ ಅಲ್ಲಿ ಇದ್ದವರೆಲ್ಲ ಇವನ ಮಾತನ್ನ ಯಾಕೆ ಕೇಳಿದ್ರು ಅಂದ್ರೆ ಮರೀಷನ ಮಾತನ್ನ. ನೋಡಪ್ಪ, ಇವ್ರ ಅಜ್ಜ 3 ಲೋಕದ ಒಡೆಯ, ಇವರಪ್ಪ ರಾಜ,
ಇನ್ನು ನಾವು ಇವನ್ ಮಾತ್ ಕೇಳಲಿಲ್ಲ ಅಂದ್ರೆ ಇವ್ ಏನಾರ ನಮ್ ಮದ್ದಲ್ಲಿ ಹೇಳಿ ನಮಗ್ ಶಿಕ್ಷೆ ಕೊಡಿಸ್ಬೋದು ಅಂತ ಅವ್ರಿಗೆ ಭಯ ಬಂತು. ಅದಕ್ಕೆ ಇವನ್ ಮಾತ್ ಕೇಳಿದ್ರ ಅವ್ರ. ಆದ್ರ ಮುಂದೆ ಕೂಡ ಆಮೇಲೆ ವೃಷಭ ದೇವರಿಗೆ ಕೇವಲ ಧ್ಯಾನ ಆಯ್ತು. ಕೇವಲ ಧ್ಯಾನ ಆದ್ಮೇಲೆ ಮತ್ತೆ ಪುನಃ ಬಂದ್ರು ಸಾರಮೋ ಶರಣಕ್ಕೆ ಎಲ್ಲಾರು ಬಂದ್ರು. ಬಂದ ಮೇಲೆ ಭರತನ ಪ್ರಶ್ನೆ ಬಂತು, ಭಗವನ್ ತಮ್ಮಂತಹ ಮಹಾವಿಭೂತಿ ಉಳ್ಳ ತೀರ್ಥಂಕರ ಪ್ರಭುಗಳು ಈಗ ನಮ್ಮ ಈ ಪರಿವಾರದಲ್ಲಿ ಮತ್ತಿನ್ಯಾರಾದ್ರೂ ಮುಂದಾಗುವಂತಹ ಜೀವ ಇದೇನು ಅಂತ ಕೇಳಿದ್ರು. ಅದಕ್ಕೆ ಹೇಳಿದ್ರು ಅವರು, ಇದು ಮರೀಚ ಆಗ್ತಾನೆ ಅಂತ ಹೇಳಿದ್ರು. ಮುಂದೆ ಈ ಕಾಲದ ಕೊನೆಯ ತೀರ್ಥಂಕರ ಆಗ್ತಾರೆ ಅಂತ ಹೇಳಿದ್ರು. ಅಲ್ಲಿ ಅವನಿಗೆ ನಿಜವಾಗ್ಲೂ ಬದಲಾವಣೆ ಏನಾಯ್ತು, ನಮ್ಮ ತೀರ್ಥಂಕರ ಭಗವಂತರು ಹೇಳಿದ್ದಾರೆ ಅಂತಂದ್ರೆ ಅದು ಸುಳ್ಳಂತೂ ಆಗಂಗಿಲ್ಲ. ಹಾಗಾಗಿ ನಾ ತೀರ್ಥಂಕರ ಆಗುದಂತೂ ಪಕ್ಕಾ ಇದೆ. ಇನ್ ನನ್ ಮುಂದೆ ಯಾರು ಇಲ್ಲ. ಕಷಾಯ ಉಲ್ಬಣ ಹೆಚ್ಚಾಯ್ತು, ಅದರಿಂದಾಗಿ ದಿಕ್ಕು ಬದಲಾಯ್ತು. ಆಮೇಲೆ ಪ್ರಶ್ನೆ ಇರೋದು, ಋಷಭ ದೇವ್ರ ಅರಿಹಂತರು ಇದಾರೆ, ಅವ್ರು ಯಾರನ್ನೋ ಹೇಳ್ತಾರ, ಅವ್ರೆಲ್ಲ ತಿಳ್ಕೊಂಡ್ಬಿಡಿ ಬಿಡಿ. ಇಲ್ಲಿ ಚಕ್ರವರ್ತಿ ಭರತ ಅವರನ್ನ ಕಂಟ್ರೋಲ್ ಮಾಡಬಹುದಿತ್ತು. ರಾಜ್ಯದಲ್ಲೇ ಇದ್ದಾರೆ ಇನ್ನೂ ಕೂಡ. ಚಕ್ರವರ್ತಿಯನ್ನು ಮೀರಿಸುವ ಸಾಮರ್ಥ್ಯವುಳ್ಳ ಬಾಹುಬಲಿ ಮಹಾರಾಜರಿದ್ದಾರೆ, ಅವರು ಕೂಡ ರಾಜ್ಯದಲ್ಲೇ ಇದ್ದಾರೆ. ಯಾಕೆ ಅವರು ಮಾಡ್ಲಿಲ್ಲ? ಒಂದೇ ಒಂದು ಹೊಡೆದ್ರೆ ಮರೀಚನ ಹೆಸರು ಇರ್ತಿರ್ಲಿಲ್ಲ. ಅಂದ್ರೆ ಬಯ್ಯಜಿ ಹಂಗಾರೆ ಮಾರೀಚಿಗೆ ನಂಬಿಕೆ ಇತ್ತು, ಆದ್ರೂನು ಅದು ಅಹಂಕಾರ ಬೆಳೀತು ಅಂತನ? ಅಂದ್ರೆ ಗೊತ್ತಿತ್ತಲ್ಲ ನಾನ್ ತೀರ್ಥಂಕರ ಆಗೇ ಆಗ್ತೀನಿ, ಅವ್ರ ದಿವ್ಯ ಧ್ವನಿ ಹೊರಟಾಗ ನಾನ್ ನಿಜವಾಗ್ಲೂ ತೀರ್ಥಂಕರ ಆಗೇ ಆಗ್ತೀನಿ, ಆದ್ರೆ ನಾನ್ ಏನ್ ತಪ್ಪು ಬೇಕಾದ್ರೂ ಮಾಡ್ಬೋದು ಅನ್ನೋ ಅಹಂ ಬೆಳೀತಾ ಅವನ್ಗೆ. ತೀರ್ಥಂಕರ ಆಗ್ತೀನಿ ಅಂತಂದ್ರೆ ಸುಮ್ನೆ ಆಗೋದಿಲ್ಲ. ತೀರ್ಥಂಕರ ಆಗುವಂತ ಕಾರ್ಯ ಮಾಡಿದ್ರೇನೆ ಆಗೋದು. ಏನ್ ಮಾಡಿದ, ತೀರ್ಥಂಕರ ಆಗುವಂತ ಕಾರ್ಯ ಬಿಟ್ಟ, ಆಗ್ದೇನೆ ಅನ್ನೋ ಶಬ್ದ ಒಂದ್ ಹಿಡ್ಕೊಂಡ, ಮತ್ ಕಷಾಯಗಳನ್ನ ಹೆಚ್ಚು ಮಾಡ್ಕೊಂಡ, ಮಿಥ್ಯಾತ್ವವನ್ನ ಹಿಡ್ಕೊಂಡ. ಅದು ನಂಬಿಕೆ ಅಲ್ಲ, ತೀರ್ಥಂಕರ ಮೇಲೆ ನಂಬಿಕೆ ಅಲ್ಲ ಅದು. ಆದ್ರೆ ಆಗ್ತೀನಿ ಅನ್ನೋದು ಇತ್ತು ಅವನ್ಗೆ, ಆಗ್ತಾನೆ ಅಂತ ಕಾನ್ಫಿಡೆನ್ಸ್ ಇತ್ತು. ಆಗ್ತೇನೆ, ತೀರ್ಥಂಕರ ಹೇಳಿದ್ದಾರೆ ಅಂದ್ರೆ ನಾ ತೀರ್ಥಂಕರ ಆಗಿ ಆಗ್ತೇನೆ, ಇನ್ ನನ್ನ ಮುಂದೆ ಯಾರು ನಿಲ್ಲವರಿದ್ದಾರೆ ಅಂತ ಆಯ್ತು. ಕಷಾಯಗಳು ಬಂತು, ಹೆಚ್ಚಾಯ್ತು, ಮದ ಬಂತು. ಅದೊಂದ್ರ ಮೇಲೆ ನಂಬಿಕೆ ಬಂತು, ಮಿಕ್ಕಿದೆಲ್ಲ ಬಿಟ್ಬಿಟ್ರ ಅಹಂಕಾರ. ನೋಡ್ರಿ, ಅಲ್ಲಿಂದ ಒಂದು ಜನ್ಮ ಎಲ್ಲ ಆಯ್ತು. ಮರೀಚದಿಂದ ದೇವಗತಿಗೆ ಹೋಯ್ತು, ದೇವಗತಿಯಿಂದ ಬಂದ್ ಮತ್ ಮನುಷ್ಯ ಆಯ್ತು. ಆಮೇಲೆ ಮತ್ ಬಂದ್ರು ಕರೋಡೋ ಜನ್ಮಗಳಲ್ಲಿ ಏಕೇಂದ್ರಿಯ ಆದ್ರು, ದ್ವೀಂದ್ರಿಯ ಆದ್ರು. ಒಂದು ಕೋಡಿ ಸಾಗರೂಪಂ ಸಂಸಾರದೊಳಗೆ ತಿರುಗ್ಬೇಕಂದ್ರೆ ಸುಮ್ನೆ ತಿರುಗ್ಬೇಕೇನೋ? ತೀರ್ಥಂಕರರ ಮನೆಯಲ್ಲಿ ಹುಟ್ಟಿ ಆಮೇಲೆ ಒಂದು ಕೋಡಿ ಸಂಸಾರದೊಳಗ ಸಾಗರೋಪಮ ಕಾಲದ ತನಕ. ಒಂದು ಸಾಗರ ಅಂದ್ರನೇ ಅಸಂಖ್ಯಾತ ಕಾಲ, ಅಂಥದ್ರಲ್ಲಿ ಒಂದು ಕೋಡಿ ಕಾಲ ಸಾಗರೋಪಮ ಕಾಲದಲ್ಲಿ ಸಂಸಾರದಲ್ಲಿ ತಿರುಗಬೇಕು ಅಂದ್ರೆ ಅದು ಮಿಥ್ಯಾತ್ವನೇ ಇರ್ತದೆ. ಅದು ಏಕೇಂದ್ರಿಯದಲ್ಲಿನೇ ಕೋಟ್ಯಾಂತರ ಭವಗಳು, ಅಸಂಖ್ಯಾತ ಭವಗಳು ಏಕೇಂದ್ರಿಯದಲ್ಲಿನೇ ಕಳೆದಿರ್ತಾರೆ. ಆಮೇಲೆ ಮಧ್ಯದಲ್ಲಿ ಎಲ್ಲೆಲ್ಲಿ ಮತ್ತೆ ಮನುಷ್ಯ ಆಗಿದ್ದಾರೆ, ಅಲ್ಲೆಲ್ಲಿ ಸಾಧು ಆಗಿದ್ದಾರೆ. ಆದ್ರೆ ಮಿಥ್ಯಾ ಸಾಧು ಆಗ್ತಾ ಬಂದಿದ್ದಾರೆ. ಮತ್ತೆ ಮಿಥ್ಯಾ ಸಾಧು ಮಾಡಿ, ಮಿಥ್ಯಾ ತಪ ಮಾಡಿ, ಮತ್ತೆ ದೇವಗತಿ, ಮತ್ತೆ ಮನುಷ್ಯ, ಮತ್ತೆ ತಿರಿಯಂಶ. ಆಮೇಲೆ ಒಮ್ಮೆ ಮನುಷ್ಯನಾಗಿ ದಿಗಂಬರ ದೀಕ್ಷೆ ತಗೊಂಡ್ರು, ತಪಸ್ ಮಾಡಿದ್ರು, ಮುಂದೆ ನಾರಾಯಣ ಆದ್ರು. ಮೊದಲೇ ನಾರಾಯಣ, ಈ ಕಾಲದ ಮೊದಲೇ ನಾರಾಯಣ ಕೂಡ ಮರೀಚನ ಜೀವವೇ ಇದೆ. ಅಲ್ಲಿಂದ ಮತ್ತೆ ನರಕಕ್ಕೆ ಹೋದ್ರು, ಮತ್ತೆ ಸಿಂಹ ಆದ್ರು, ಮತ್ತೆ ಬಂದ ನರಕಕ್ಕೆ ಹೋದ್ರು, ಮತ್ತೆ ಸಿಂಹ ಆದ್ರು. ಆಮೇಲೆ ಶುರುವಾಯ್ತು ಸಮ್ಯಕ್ ದರ್ಶನದ ಕಾಲ. ಅಂದ್ರೆ ತಿಳುವಳಿಕೆನೆ ಇರಲ್ವಾ ಆ ಜೀವಕ್ಕೆ? ಮಿಥ್ಯಾತ್ವ ಇದ್ದಲ್ಲಿ ತಿಳುವಳಿಕೆ ಇಲ್ಲ ಅಂತ ಇಲ್ಲಿ ತನಕ ನೀವೇನ್ ಚಾರ್ಟ್ ನೋಡ್ತಾ ಬಂದಿದ್ದೀರಿ, ಅಲ್ಲಿ ಎಲ್ಲಾ ಕಡೆ ಇರೋದಿದೆ. ಮಿಥ್ಯಾತ್ವ ಇದೆ ಅಂದ್ರೆ ಅಜ್ಞಾನ ಇದೆ. ನಾನ್ ಮಾಡಿದ್ದೆ ಸರಿ ಅಂತ.
ಮಿಥ್ಯಾತ್ವದಲ್ಲಿ 5 ಪ್ರಕಾರದ ಭೇದ ಹೇಳಿದ್ದಾರೆ. ಒಂದು ಸಂಶಯ. ಭಗವಾನ್ರು ಹೇಳಿದ್ದು ಸರಿನೋ ತಪ್ಪೋ, ಇವ್ರ ಮಹಾರಾಜರು ಹೇಳ್ತಿದ್ದಾರೆ ಇದು ಸರಿನೋ ತಪ್ಪೋ, ಈ ಶಾಸ್ತ್ರದಲ್ಲಿದೆ ಇದು ಸರಿನೋ ತಪ್ಪೋ, ಇದು ಹಿಂಗ ಆಗ್ತದೆ ಇಲ್ಲೋ, ಇದು ಸಂಶಯ. ಈ ಔಷಧಿ ತಗೊಂಡ್ರೆ ಇದು ರೋಗ ಹೋಗ್ತದೇನೋ ಇಲ್ಲೋ, ಇದು ಸಂಶಯ. ಇದನ್ನ ಸಂಶಯ ಒಳ್ಳೇದು ಅಂತ ಹೇಳಿಲ್ಲ, ಮಿಥ್ಯಾತ್ವ ಅಂತ ಹೇಳಿದ್ರು. ಮಿಥ್ಯಾತ್ವ ಸುಳ್ಳು, ಸುಳ್ಳಿನ ತತ್ವ. ಸಂಶಯ ಮಿಥ್ಯಾತ್ವ. ಯಥಾರ್ಥವಾದ ವಿಷಯಗಳಲ್ಲಿ ಸಂಶಯ ತಾಳುವುದು ಕೂಡ ಮಿಥ್ಯಾತ್ವ. ಆಮೇಲೆ ವಿಪರೀತ. ವಿಪರೀತ ಅಂದ್ರೆ ನೀವು ರಾತ್ರಿ ಭೋಜನ ಮಾಡಬೇಡ್ರಿ ಅಂತ ಯಾರಾದ್ರೂ ಹೇಳ್ತಾರೆ, ಇವೇನ್ ಹೇಳ್ತಾನು, ಈ ಸ್ವಾಮಿ ಏನ್ ಹೇಳ್ತಾನು, ಈ ಧರ್ಮ ಏನ್ ಹೇಳ್ತತಿ, ಉಲ್ಟಾ ಮಾತಾಡುದು. ನಾವು ರಾತ್ರಿ ನಾ ಮಾಡೋಲ್ಪ, ಏನ್ ಮಾಡವನಿ, ಇದು ವಿಪರೀತ. ಆಮೇಲೆ ಏಕಾಂತ. ನಾನು ಓದಿದ್ದೇ ಸತ್ಯ, ನಾನು ಓದಿದ್ದು ಮಾತ್ರ ಸತ್ಯ, ನೀವೇನು ಓದ್ತೀರಿ ಅದು ಸುಳ್ಳು, ನಾ ಹೇಳಿದ್ದೇ ಸತ್ಯ, ನಾ ತಿಳ್ಕೊಂಡಂಗ ನೀವ್ ಯಾರು ತಿಳ್ಕೊಳಕ್ ಬರಂಗಿಲ್ಲ, ಇದು ಏಕಾಂತ. ಆಮೇಲೆ ವಿನಯ. ವಿನಯ ವಿನಯ ಅಂದ್ರೆ ಎಲ್ಲಾ ದೇವ್ರು ಒಂದಪ್ಪ, ಅವರು ದೇವ್ರ ಇವರು ದೇವ್ರ, ಏನ್ ಅವ್ರಿಗೆ ಒಂದಿಷ್ಟು ಶಕ್ತಿ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಗುಡಿ ಗುಂಡಾರ್ ಕಟ್ತಿದ್ರು, ಎಲ್ಲರಿಗೆ ಒಂದ್ ಕೈ ಜೋಡಿಸ್ರೆ ಮುಗಿಯಪ್ಪ, ಎಲ್ಲಿ ಸಮಸ್ಯೆನೇ ಇರಂಗಿಲ್ಲ. ಅವ್ರಿಗೆ ಕೆಟ್ಟಾಗುದು ಇವ್ರಿಗೆ ಕೆಟ್ಟಾಗುದು, ಇದು ವಿನಯ. ವಿನಯ ಮಿಥ್ಯಾತ್ವ. ಆಮೇಲೆ ಅಜ್ಞಾನ. ಈ ಸಂಶಯ ಬರಲಿಕ್ಕೆ ಕಾರಣ ಅಜ್ಞಾನ, ಉಲ್ಟಾ ವಿಚಾರ ಮಾಡ್ಲಿಕ್ಕೆ ಕಾರಣನೂ ಅಜ್ಞಾನ, ಹಠಾಗ್ರಹದಿಂದ ಏಕಾಂತವಾದಿ ಆಗ್ಲಿಕ್ಕೆ ಕಾರಣನೂ ಅಜ್ಞಾನ. ಎಲ್ಲರೂ ಒಂದಪ್ಪ, ನಾ ಯಾಕೆ ಯಾರಿಗೆ ಕೆಟ್ಟಾಗ್ಲಿ, ಆ ದೇವ್ರಿಗೆ ಯಾಕೆ ನಾ ಕೆಟ್ಟಾಗ್ಲಿ, ಈ ದೇವ್ರಿಗೆ ಯಾಕೆ ಕೆಟ್ಟಾಗ್ಲಿ, ಆ ಧರ್ಮ ಇದ ಎಲ್ಲರೂ ಬೇಕು, ಎಲ್ಲ ಒಂದಪ್ಪ, ದೇವನೊಬ್ಬ ನಾಮ ಹಲವು ಅಂತೇವಲ್ಲ, ಇದು ಕೂಡ ವಿನಯದಿಂದ ಇರೋದು ಕೂಡ ಅಜ್ಞಾನ. ಇನ್ ನಮಗ್ ತಿಳಿಲಿಲ್ಲ ಅಂದ್ರೆ ಹೆಂಗ್ ಮಾಡುದು, ತಿಳಿಲಾರದೆ ಇರೋದೇ ಮಹಾ ಅಪರಾಧ ಅಂತ ಹೇಳಿದ್ದಾರೆ. ತಿಳ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡ್ಲಿಲ್ಲ, ಕರ್ಮ ಕೇಳ್ತದೆ. ತಿಳ್ಕೊಳ್ಳಿಕ್ಕೆ ಅನಂತ ತೀರ್ಥಂಕರ ಆಗಿ ಹೋದ್ರು ಒಬ್ಬರದರೆ ಮಾತು ಕೇಳಿದೇನು ಅಂತ ಕೇಳ್ತದೆ ಕರ್ಮ. ಹಿಂದ ಆಗಿ ಹೋದು ಬೇಡ ಬಿಡು. ಈಗ ಇಲ್ಲಿ ಮಂದಿರ ಗುರು ಎಲ್ಲಾನು ಇದ್ದಾರೆ. ಈಗ ಇರುವಂತಹ ಗುರುಗಳಲ್ಲಿ ದಿಗಂಬರ ಮುನಿಗಳಲ್ಲಿ ಯಾರ್ದಾದ್ರೂ ಮಾತು ಕೇಳ್ತಿದ್ದೇನು? ಅಲ್ಲಿ ಹೋದ್ರೆ ಮಾತು ಕೇಳೋದಾಗತ್ತೆ ಅಂತ ದೂರ ಇರ್ತಿ ಅಂತ ಕರ್ಮ ಅಂತಂದ್ರೆ. ಹಾಗಾಗಿ ಈ ಎಲ್ಲ ಮಿಥ್ಯಾತ್ವಕ್ಕೂ ಮೂಲ ಏನು ಅಂದ್ರೆ ಅಜ್ಞಾನ. ಅರ್ಥ ಆಯ್ತು? ಮಹಾವೀರ ತೀರ್ಥಂಕರ್ ಬಂದಾಗಿದೆ ಅವಾಗ. ತೀರ್ಥಂಕರ ಪ್ರಕೃತಿ ಅದಕ್ಕಿಂತ ಒಂದು ಹಿಂದೆ ದೇವಗತಿ, ಅದ್ರ ಹಿಂದೆ ಮನುಷ್ಯ, ಹಿಂದಿನ ಮನುಷ್ಯ ಭಾವದಲ್ಲಿ, ನಂದರಾಜನ ಪರ್ಯಾಯದಲ್ಲಿ. ಮಾರೀಚಿನೇ ಮೋಕ್ಷಕ್ಕೆ ಹೋಗಿದೆ ಅಂದ್ರೆ ನಾವು ಹೋಗ್ತೀವಿ ಅನ್ಸುತ್ತೆ. ಹೌದು ನೋಡ್ರಿ, ನಾವು ಹೋಗೋದ್ರಲ್ಲಿ ಏನ್ ಡೌಟ್ ಇಲ್ಲ. ನಾವು ಹಿಂದೇನೋ ಅವ್ರ ಮಾತು ಕೇಳಿದ್ದೇವೆ, ಅದಕ್ಕಾಗಿ ಇವಾಗ್ಲೂ ಅವ್ರ ಮಾತು ಕೇಳ್ತಾ ಇದ್ದೇವೆ ಪರಂಪರೆಯಿಂದ. ತೀರ್ಥ ಯಾರ್ದಿದೆ? ಸಮ್ಯಕ್ ದರ್ಶನ ಆಗಿದ್ದು ಸಿಂಹ ಪರ್ಯಾಯದಲ್ಲಿ ಅಲ್ಲ ಬೈಜಿ? ಸಮ್ಯಕ್ ದರ್ಶನ ಆಗಿದ್ದು ಸಿಂಹ ಪರ್ಯಾಯದಲ್ಲಿ. ತೀರ್ಥಂಕರ ಪ್ರಕೃತಿ ಕಟ್ಕೊಂಡಿದ್ದು ನಂದ ಮಹಾರಾಜರ ಕಾಲದಲ್ಲಿ. ಅಂದ್ರೆ ಅಂತ ಘೋರ ಮಿಥ್ಯಾತ್ವನೇ ಅವರು ಅಷ್ಟೊಂದು ಪ್ರಚಾರ ಮಾಡಿದಾಗ ಇವಾಗ ಅಳ್ಸಕ್ಕೆ ಆಗದೆ ಇರುವಂತ ಮಿಥ್ಯಾತ್ವ ಅದು ಹಾಗೇನೆ ಇರೋದು ಲೋಕದಲ್ಲಿ. ಯಾರು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದಾರಲ್ಲ, ಯಾವ್ದೋ ಒಂದ್ರಲ್ಲಿ ಸ್ಟ್ರಾಂಗ್ ಇದಾರೆ, ಅವರೇ ಪಾರಾಗೋದು ಬೇಗ. ಅದೇ ಜಾಸ್ತಿ ಪಾಪ ಮಾಡಿದವ್ರೆ ಪಾರಾಗ್ಬಿಡ್ತಾರೆ. ನಾವು ಹೌದು, ಒಂದ್ರಾಗರೆ ಒಂದಿಷ್ಟು ಹುಂಬುತನ ಇರ್ಬೇಕು. ಯಾರೆಲ್ಲಿ ಒಂದು ಹುಂಬುತನ ಇಲ್ಲ ಅವ್ರು ಎಲ್ಲೂ ಪಾರಾಗೋದಿಲ್ಲ. ಬಯ್ಯಜಿ ನಾವ್ ಹೆಂಗಾಗಿದೀವಿ ಅಂದ್ರೆ ನಾ ಗರ್ಕ ನಾ ಘಾಟ್ಕ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಈಗ ದಿನವಾಣಿ ಹೇಳಿ ಆಮೇಲೆ ಚರ್ಚೆ ಮಾಡೋಣ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದತ ಮೋಹ ಹರಿ ಜನಮಣ ಹರಿ ಗಣಹರ ಹರಿ ಜಮ್ಮ ಜರಾ ಭವ ರೋಗ ಹರಿ ತಿಂದಯ ರಾಣಂ ದಿವ್ವಚ್ಚು ನಿಂಜ ಪಡಹಿ ಸುಣಹಿ
सौक्कमणन्तं धर्या सासद मोक्षपदं पावै सासद मोक्षपदं